ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಒನ್ ಮೋರ್ ಲಾಗ್. ಸೊ ಫ್ರೆಂಡ್ಸ್, ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಕಥೆ ಏನು ಗೊತ್ತಾ, ಆಲ್ರೆಡಿ 7 ಗಂಟೆ ಆಗಿದೆ. ನನಗೆ 4:15 5:15 ಒಳಗಡೆ ಎಷ್ಟು ಯಾವಾಗ ಎಚ್ಚರ ಆಗುತ್ತೋ ಗೊತ್ತಿಲ್ಲ, ಎದ್ದು ಬಿಡ್ತೀನಿ. ಆ್ಯಂಡ್ ಮಲ್ಕೊಳ್ಳೋದಕ್ಕೆ ಮಾತ್ರ ಹೋಗಲ್ಲ. ಎಚ್ಚರ ಆಗಲಿಲ್ಲ ಅಂತಾರೆ ಮಲ್ಕೊಂಡಿರ್ತೀನಿ. ಅಲಾರಾಮ್ ಇಟ್ಕೋಬೋದಲ್ಲ ಅಂತ ಅನ್ಬೋದು, ಅದೇನೋ ಗೊತ್ತಿಲ್ಲ ಫ್ರೆಂಡ್ಸ್. ರೀಸೆಂಟ್ಲಿ ಮೀನ್ಸ್ ಈ ಇಯರ್ ಯಾವಾಗ ಸ್ಟಾರ್ಟ್ ಆಯಿತು, ಒಂದು 2 ವೀಕ್ಸ್ ಬ್ಯಾಕಿಂದನೂ ವಿತೌಟ್ ಅಲಾರಾಮ್ ಎದ್ದೇಳ್ತಾ ಇದ್ದೀನಿ. ಸೊ ಖುಷಿ ಆಗುತ್ತೆ, ಬಿಕಾಸ್ ಮಲ್ಕೊಳ್ಳೋವಾಗಲೂ ನಾನು ಬುಕ್ ಓದಿ ಮಲ್ಕೊತೀನಿ, ಎದ್ದ ತಕ್ಷಣ ಬುಕ್ ಓದ್ತೀನಿ. ಆ್ಯಂಡ್ ಇವತ್ತು ನಾನು ಮಾಸ್ಟರ್ ಯುವರ್ ಎಮೋಷನ್ಸ್ ಅಂತ ಹೇಳಿ ಬುಕ್ ಓದ್ತಾ ಇದ್ದೀನಲ್ಲ, ಅದನ್ನು ಓದೋ ಇಂಟ್ರೆಸ್ಟಲ್ಲಿ ಬೆಳಗ್ಗೆ ಎದ್ದು ಬಂದು ಯಾವಾಗ ಕೂತ್ಕೊಂಡಿದ್ದೀನೋ ಗೊತ್ತಿಲ್ಲ, ಒಂದು ಸುಮಾರು 5:30 ಆಗಿರ್ಬೋದು. 7 ಗಂಟೆವರೆಗೂ ಓದಿ ಇವಾಗ ನನ್ನ ಡೇನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಇವತ್ತು ಬುಕ್ ಓದಿ ನೆಕ್ಸ್ಟ್ ನಾನು ಡೇ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂತ ಅನ್ಕೊಂಡಿದ ತಕ್ಷಣ ಪಾಡ್ಕಾಸ್ಟ್ ಕೇಳೋಣ ಅಂತ ಅನಿಸ್ತು. ಹವ್ಯಾಸಗಳ ಬಗ್ಗೆ ರಾಜೇಶ್ ಅವರ ಒಂದು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಆಗಿತ್ತಲ್ಲ, ಅದನ್ನು ಪ್ಲೇ ಮಾಡ್ಕೊಂಡು ಹಾಗೆ ಕೇಳಿಸ್ಕೊಂತ ಹೋಗಿ ಫ್ರೆಶ್ ಅಪ್ ಆಗಿ ಬಂದುಬಿಟ್ಟೆ. ಇನ್ನೇನು ಸ್ವಲ್ಪ ಸ್ಟ್ರೆಚ್ ಮಾಡಿ ಸ್ವಲ್ಪ ಬಾಡಿನ ಫ್ರೀ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು. ಯಾಕಂದರೆ ಪೀರಿಯಡ್ಸ್ ಟೈಮಲ್ಲಿ ನಾನು ಆಲ್ಮೋಸ್ಟ್ ಯೋಗ ಆಗಿರ್ಬೋದು ಮತ್ತು ಬಾಡಿ ಸ್ಟ್ರೆಚಿಂಗ್ ಆಗಿರ್ಬೋದು ಯಾವುದೂ ಮಾಡಲ್ಲ. ಬಿಫೋರ್ ಮಾಡಿದ್ರಾಯ್ತು ಅನ್ನೋ ಮೈಂಡ್ ಸೆಟ್ ಇತ್ತು. ಇತ್ತೀಚೆಗೆ ಏನಂತಂದರೆ ಆಫ್ಟರ್ ಪೀರಿಯಡ್ಸ್ ನನ್ನ ಬಾಡಿಲಿ ಫುಲ್ಲು ಸ್ಟ್ರೆಂತ್ ಇರಲ್ಲ, ಫುಲ್ ಜ್ವರ ಬಂದು ಹೋಗಿರುತ್ತೆ ಆಲ್ರೆಡಿ. ನನಗೊಂದು ಟೈಮ್ ಅಷ್ಟರ ಮಟ್ಟಿಗೆ ಸುಸ್ತಾಗ್ತಾ ಇದ್ದೀನಿ. ಅದರ ಎಫೆಕ್ಟಿಗೆ ಏನಂತಂದರೆ ಎದ್ದು ನಾನು ಸಡನ್ನಾಗಿ ಇದನ್ನೆಲ್ಲ ಮಾಡೋದಕ್ಕಾಗಲ್ಲ. ಇನ್ನು ಮುಗಿತಾ ಇದ್ದಂಗೆ ಒಂದು 4 or 5 ಡೇಸ್ ಅದಾದಮೇಲೆ ಮೆಲ್ಲಕ್ಕೆ ಮತ್ತೆ ಬಾಡಿ ಸ್ಟ್ರೆಚ್ ಮಾಡೋದು, ವಾರ್ಮ್ ಅಪ್ ಮಾಡೋದು, ಯೋಗ ಮಾಡೋದು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಹಂಗಾಗಿ ಇವತ್ತೇ ನಾನು ತುಂಬ ಒಂದು 5-6 ದಿನ ಆದಮೇಲೆ ಮತ್ತೆ ಮಾಡ್ತಾ ಇರೋದು. ಎಲ್ಲ ಫ್ರೆಶ್ ಅಪ್ ಆಗಿ ನಿಂತ್ಕೊಂಡೆ ಎಕ್ಸಸೈಸ್ ಮಾಡೋದಕ್ಕೆ ಅಂತೇಳಿ. ಜಯಂತ್ ನಾನು ಮಾಡ್ತೀನಿ ಅಂತ ಬಂದು ನಿಂತ್ಕೊಂಡು ನನ್ನ ಜೊತೆ ಮಾಡ್ತಿದ್ದಾರೆ. ಆದರೆ ಅವ್ರದ್ದು ರೂಲ್ಸ್ ಏನು ಗೊತ್ತಾ, ಯೋಗ ಅಥವಾ ಏನಾದರೂ ಎಕ್ಸಸೈಸ್ ಮಾಡೋಕ್ಕಿಂತ ಮುಂಚೆ ನಾನು ನಿನ್ನ ಜೊತೆ ಮಾಡ್ತೀನಿ, ಆದರೆ ಟಫ್ ಆಗಿರೋದು ಮಾಡಿಸ್ಬಾರ್ದು ನೋಡು ಅಂತೇಳಿ. ನಾನೊಂದೊಂದು ಸರಿ ಲೈಯಿಂಗ್ ಎಕ್ಸಸೈಸ್, ಸ್ಟ್ಯಾಂಡಿಂಗ್ ಎಕ್ಸಸೈಸ್ ಎಲ್ಲ ಮಾಡೋವಾಗ ಭಯಂಕರ ಮಾಡಿಸ್ತೀನಿ. ಆ ಹೊಡ್ತಕ್ಕೆ ಅವ್ರು ಎದ್ರಕೊಂಡ್ಬಿಟ್ಟಿರ್ತಾರೆ. ಹಾಗಾಗಿ ನಿನ್ನ ಜೊತೆ ಮಾಡಲ್ಲಮ್ಮ ನಾನು ಅಂತ ಹೇಳಿ ಹೋಗ್ಬಿಡ್ತಾರೆ. ಬಟ್ ಇವತ್ತು ಅಷ್ಟೇ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಟಫೆಸ್ಟ್ ಮಾಡಿಸೋದಕ್ಕೆ ಟ್ರೈ ಮಾಡಿದೆ, ಬಟ್ ಆಗಲಿಲ್ಲ. ಹಾಗೆ ಇನ್ನು ಸೂರ್ಯ ನಮಸ್ಕಾರ ಅಂತ ಕಂಪಲ್ಸರಿ ಫ್ರೆಂಡ್ಸ್. ನಾನು ಅಟ್ಲೀಸ್ಟ್ 5 ಆದರೂ ಮಾಡಿ ದಿನದಲ್ಲಿ ಡೇನ ಸ್ಟಾರ್ಟ್ ಮಾಡ್ತೀನಿ ಸೂರ್ಯ ನಮಸ್ಕಾರ. ಯಾಕಂದರೆ ಅಷ್ಟು ಬೆನಿಫಿಟ್ ಇದೆ, ಅದು ನಮಗೆ ಮಾಡೋವರೆಗೂ ಗೊತ್ತಿರಲ್ಲ. ಬಟ್ ಮಾಡಿದಾದ್ಮೇಲೆ ಆ ಬೆನಿಫಿಟ್ನ ನಾವು ಯಾವಾಗ ಎಕ್ಸ್ಪೀರಿಯೆನ್ಸ್ ಮಾಡ್ತೀವಿ ಅವಾಗ ಬಿಟ್ಟಿರೋಕ್ಕೆ ಮನಸ್ಸೇ ಆಗಲ್ಲ. ಇನ್ನು ಸೂರ್ಯ ನಮಸ್ಕಾರ ನನ್ನ ಹತ್ರ ಏನಾದರೂ ತಪ್ಪಾಗಿ ಮಾಡಿಬಿಟ್ರೆ ಸಿಟ್ಟು ಬಂದುಬಿಡುತ್ತೆ ನನಗೆ. ಅದನ್ನು ಕಂಪಲ್ಸರಿ ನೀಟಾಗಿ ಮಾಡೋವರೆಗೂ ಬಿಡಲ್ಲ. ಜಯಂತಿಗೆ ಹೇಳ್ಕೊಡ್ತಾ ಇದ್ದೀನಿ ಈಗ. ಯಾಕೋ ಅನ್ನಿಸ್ತಿವತ್ತು, ಅದೇನು ಸೂರ್ಯ ನಮಸ್ಕಾರ ನಾನು ಮಾಡ್ತೀನಿ ಅಂತೆಲ್ಲ ಮಾಡೊಂದ್ಸರಿ ನೋಡೋಣ ಅಂತ ಅಂದೆ. ಅವ್ರು ಮಾಡಿ ತಪ್ಪು ರೀತಿ ನೋಡಿ ಸಿಟ್ಟು ಬಂದು ಒಂದು ಹೊಡ್ತಾ ಬಿತ್ತು ನೋಡಿ. ನಾನು ತೋರಿಸ್ತೀನಿ, ನಿಂದೇನು ಮಾಡು ಅಂತ ಹೇಳಿ ಫಸ್ಟ್ ತೋರಿಸ್ತಾ ಇದ್ದೀನಿ. ಅಷ್ಟು ತೋರಿಸ್ಕೊಟ್ರು ಏನು ಕರೆಕ್ಟಾಗಿ ಏನು ಮಾಡಲಿಲ್ಲ. ನೀಟಾಗಿ ಹೆಂಗಿರಬೇಕು, ಏನೇನು ಪೋಶ್ಚರ್ ಅದೆಲ್ಲ ಕೂಡ ಹೇಳ್ಕೊಟ್ರು. ರಾಂಗಾಗಿ ಮಾಡಿದ್ರ ಇನ್ನೇನು ಇವ್ರಿಗೆ ಬರಲ್ಲ ಬಿಡು, ಕಲಿತಾ ಇರ್ತಾರೆ, ನೋಡ್ತಾ ಕಲಿತಾರೆ ಅಂತ ಅಂದ್ಕೊಂಡು ಸುಮ್ಮನೆ ಅದೇನೆಂದರೆ ಅವ್ರು ಹೈಟ್ ಇರೋದ್ರಿಂದ ಬಾಡಿ ಬೆಂಡೇ ಆಗಲ್ಲ. ಅದರಲ್ಲೂ ಅವ್ರಿಗಿಂತ ಏನೂ ಹ್ಯಾಬಿಟ್ಸ್ ಏನಿಲ್ಲ. ಇತ್ತೀಚೆಗೆ ನಾನು ನೋಡಿ ಯಾವಾಗ ಬರ್ತಾರೆ ನಾನು ಮಾಡ್ತೀನಿ ಅಂತ. ಇನ್ನು ಅದೆಲ್ಲ ಆಯಿತಾ, ಅದಾಗಿ ಇನ್ನು ನಾನು ನೆಕ್ಸ್ಟು 10 ಮಿನಿಟ್ಸ್ ಮೆಡಿಟೇಷನ್ ಮಾಡಬೇಕು ಇವತ್ತು, ಚಾಲೆಂಜ್ ಅಂತ ಹೇಳಿ ಕೂರಿಸಿದ್ದೆ. ಯಾಕಂದರೆ ನನಗಿಂತ ಜಾಸ್ತಿ ಅವ್ರಿಗೆ ಇದರಲ್ಲಿ ಯಾವುದ್ರಲ್ಲೂ ಆಸಕ್ತಿ ಇರಲಿಲ್ಲ ಇಷ್ಟು ದಿನ. ಬಟ್ ಅದೇನೋ ಗೊತ್ತಿಲ್ಲ, ಇವಾಗ ಅದರದ್ದು ಕಡೆ ತಲೆ ಹೋಗ್ತಾ ಇದೆ. ಸೊ ಹಂಗಿದ್ದಾಗ ಮಾಡೋಣ ತಡಿ, ಚಾಲೆಂಜ್ ಮಾಡೋಣ ಅಂತ ಅಂದ್ಕೊಂಡು 10 ಮಿನಿಟ್ಸ್ ವಿತೌಟ್ ಮೆಡಿಟೇಷನ್ ಮಾಡಬೇಕು ಅಂತ ಹೇಳಿ ಎಲ್ಲ ಹೇಳ್ಕೊಡ್ತಾ ಇದ್ದೆ. ಥಾಟ್ಸ್ನ ಹೇಗೆ ನಾವು ಕಂಟ್ರೋಲ್ ಮಾಡಬೇಕು, ಬ್ರೈನ್ನ ಹೇಗೆ ಕಂಟ್ರೋಲ್ ಮಾಡಬೇಕು ಅಂತೇಳಿ. ಸೊ ಅದೇ ಥರ ಇವತ್ತು 10 ಮಿನಿಟ್ಸ್ ಮಾಡಿದ್ದಾರೆ. ಓಕೆ ಪರವಾಗಿಲ್ಲ, ಇತ್ತೀಚೆಗೆ ಯಾಕೋ ದಾರಿಗೆ ಬರ್ತಾ ಇದ್ದಾರೆ ಅಂತ ಅನ್ನಿಸ್ತಿದೆ. ಸೊ ಇದಾಗಿದ ತಕ್ಷಣ ಇನ್ನು ಹಾಡು ಹಾಕಿ ಎದ್ದು ಬಂದೆ ಫ್ರೆಂಡ್ಸ್. ದೇವ್ರ ಹಾಡು ಹಾಕಿದೆ. ಸೊ ಬೆಳಗ್ಗೆ ಎದ್ದ ತಕ್ಷಣ ದೇವ್ರ ಹಾಡು ಹಾಕೊಂಡು ನನ್ನ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿರ್ತೀನಿ. ಚಿಟ್ಟಿ ಮಿಟ್ಟು ಎದ್ದು ಸೀದಾ ಸ್ನಾನಕ್ಕೆ ಹೋಗಿರ್ತಾರೆ. ಅವ್ರು ಬಂದು ಇನ್ನು ಹಾಲಿಗೆ ಕೂತ್ಕೊಳ್ಳೋದ್ರೊಳಗಡೆ ಮತ್ತೆ ಗೊಂಬೆಗಳ ಹಾಡು ಅಥವಾ ಮೋಟು ಪಟ್ಲು, ಚೀಕು ಬಂಟಿ ಇವೆಲ್ಲ ಸ್ಟಾರ್ಟ್ ಆಗ್ತವೆ. ಆಲ್ಮೋಸ್ಟ್ ವಾರದ ದಿನಗಳಲ್ಲಿ ಮಾತ್ರ ಬಿಟ್ಕೊಡಲ್ಲ. ದೇವ್ರ ಹಾಡು ಇರ್ಬೇಕು ಅಷ್ಟೇ ಅಂತ ಹೇಳ್ತೀನಿ. ಅವಾಗ ಮಾತ್ರ ಫೋನ್ಗಳಲ್ಲಿ ನೋಡ್ಕೊತಾರೆ ಅಷ್ಟು ಇಷ್ಟ ಇದ್ದರೆ. ಇಲ್ಲ ಅಂದರೆ ಇನ್ನು ನಾರ್ಮಲಿ ಟಿ ವಿನಲ್ಲೇ ಪ್ಲೇ ಮಾಡಿಬಿಡ್ತಾರೆ. ಸೀದಾ ಅಲ್ಲಿಂದ ಕಸ ಹೊಡ್ಕೊಂಬಂದೆ. ಹೊರಗಡೆಯವ್ರಿಗೂ ಕಸ ಹೊಡ್ಕೊಂಬಂದು ಹೊರಗಡೆ ನೆಲ ಕೂಡ ಒರೆಸ್ಕೊಂಡೆ. ಮನೆಯಲ್ಲಿ ಒಳಗಡೆ ಏನು ಒರೆಸ್ಲಿಲ್ಲ, ಹೊರಗಡೆ ಮಾತ್ರ ಕಂಪಲ್ಸರಿ ಒರೆಸ್ತೀನಲ್ಲ. ಸೊ ಹಾಗೆ ಇನ್ನು ರಂಗೋಲಿ ಹಾಕ್ತಾ ಇದ್ದೀನಿ. ಸಿಂಪಲಾಗಿ ಹಾಕ್ತಾ ಇದ್ದೀನಿ. ನನಗೇನಾದರೂ ಅರ್ಜೆಂಟ್ ಎಮರ್ಜೆನ್ಸಿಗಳಿದ್ದಾಗ ಇದೇ ಥರ ಒಂದು ನಕ್ಷತ್ರ ಬೀಳಿಸಿ ಸಿಂಪಲ್ಲಾಗಿ ಹಾಕಿ ಎದ್ದು ಬಿಡ್ತೀನಿ. ಇಲ್ಲ ನಾನೆದ್ರೆ ಇವತ್ತು ವಾರ ಮಾಡ್ತಾ ಇದ್ದೀನಿ, ಪೂಜೆ ಮಾಡ್ತಾ ಇದ್ದೀನಿ ಅಂತಂದಾಗ ಸ್ವಲ್ಪ ಗ್ರ್ಯಾಂಡಾಗಿ ಮಾಡ್ಕೊತೀನಿ. ಅದು ಮನಸ್ಥಿತಿನ ಎಷ್ಟು ಡಿಪೆಂಡ್ಸ್ ಮಾಡುತ್ತಲ್ವಾ ರಂಗೋಲಿ ಅನ್ನೋದು. ಆದರೆ ರಂಗೋಲಿ ಮಾತ್ರ ಕಂಪಲ್ಸರಿ. ಬ್ಯುಸಿ ಇದ್ದೀನಿ ಅಥವಾ ಹುಷಾರಿಲ್ಲ ಅಂದಾಗ ಮಾತ್ರ ರಂಗೋಲಿ ಮಿಸ್ ಮಾಡ್ತೀನಿ. ಅದರ್ವೈಸ್ ಪ್ರತಿದಿನವೂ ಕೂಡ ಹಾಕುವಂಥ ಅಭ್ಯಾಸ ಇದೆ. ಗೊತ್ತಲ್ವಾ ಎಷ್ಟು ಜನ ನಾನು ರಂಗೋಲಿ ಮಿಸ್ ಮಾಡ್ಕೊತಿದ್ದೀರಿ. ಡೆಫಿನೆಟ್ಲಿ ನಿಮಗೋಸ್ಕರ ಇನ್ಮೇಲೆ ರಂಗೋಲಿ ಕಂಟಿನ್ಯೂ ಮಾಡ್ತೀನಿ, ಓಕೆನಾ? ಒಳ್ಳೆ ವಿಚಾರಗಳನ್ನ ಮಾತಾಡ್ಕೊತ ಇನ್ನು ಒಳಗಡೆ ಆಲ್ರೆಡಿ ನಮ್ಮ ಜಯಂತ್ ನನಗೋಸ್ಕರ ಟೀ ಮಾಡ್ತಿದ್ದಾರೆ. ಸೊ ಟೀ ಕಾಫಿ ಏನೇ ಇದ್ರೂ ಕೂಡ ಅವ್ರದ್ದೇ. ಇನ್ನು ಪಾತ್ರೆಗಳು ತುಂಬ ಇತ್ತು ಫ್ರೆಂಡ್ಸ್. ಪಾತ್ರೆ ತೊಳೆಯೋಣ ಅಂತ ಹೋದೆ,
ಅಲ್ಲಿ ಮಾಡಿದ ಅವತಾರ ನೋಡಿ ಬೈಯೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ. ಫುಲ್ಲು ನೀರು ತುಂಬಿತ್ತು. ಅದಕ್ಕೆ ಇನ್ನು ಇದನ್ನು ತಡ್ಕೊಳ್ಳೋದು ಬೇಡ, ನಾನು ನಂದು ಕೆಲಸ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಆ ಕಡೆ ಹೋಗೋದು ಅಂತ ಹೇಳಿ ಬೇಗ ಬೇಗ ತಿಂಡಿಗೆಲ್ಲ ರೆಡಿ ಮಾಡ್ತಾ ಇದ್ದೀನಿ. ಇವತ್ತು ತಿಂಡಿಗೆ ಏನು ಮಾಡ್ತಾ ಇದ್ದೀನಿ ಅಂದರೆ ಮೆಂತೆ ಬಾತ್ ಮಾಡ್ತಾ ಇದ್ದೀನಿ. ಯಾವ ಥರ ಅಂದರೆ ಮಕ್ಕಳಿಗೆ ಲಂಚ್ ಬಾಕ್ಸ್ ಮತ್ತು ಮಕ್ಕಳಿಗೆ ತಿಂಡಿ ಆಗಿರೋದ್ರಿಂದ ಹೆವಿ ಮಸಾಲೆ ಹಾಕಲ್ಲ, ಮೊಸರು ಕೂಡ ಹಾಕಿ ಟೇಸ್ಟಿಯಾಗಿ ಮಾಡ್ತೀನಿ. ನನಗೆ ಇಷ್ಟು ತುಂಬ ಇಷ್ಟ ಗೊತ್ತಾ ಈ ಥರ ಮಾಡೋದು. ಪಲಾವ್ ಕೂಡ ಹೀಗೆ ಮಾಡಿದ್ರೆ ಮಕ್ಕಳು ತಿಂತಾರೆ, ಅದಕ್ಕೆ ಈ ಥರ ಮಾಡ್ತಾ ಇರ್ತೀನಿ. ಸಿಂಪಲ್ ಅಂದರೆ ಏನು ಟೊಮೊಟೊ ಮತ್ತು ಈರುಳ್ಳಿ ಇದನ್ನೆಲ್ಲ ಒಗ್ಗರಣೆ ಕೊಟ್ಕೊಂಡು ಮಸಾಲೆಗಳು ಆ್ಯಡ್ ಮಾಡ್ತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಗರಂ ಮಸಾಲ, ಧನಿಯಾ ಮಸಾಲ, ಚಿಕನ್ ಮಸಾಲ ಇದನ್ನ ಹಾಕಿ ಮಸಾಲೆ ಒಗ್ಗರಣೆ ಕೊಟ್ಟು ಅದಕ್ಕೆ ಮೆಂತ್ಯ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ತಿದ್ದೀನಿ. ಹಾಗೆ ಬಟಾಣಿ ಕೂಡ ಹಾಕಿದ್ದೀನಿ. ರಾತ್ರಿ ಬಟಾಣಿನ ನೆನೆ ಹಾಕುವಾಗ ಸಾಂಬಾರಿಗೂ ಸೇರಿ ನಾನು ನೆನೆ ಹಾಕಿದ್ದೆ. ಯಾಕಂದರೆ ಬೆಳಗ್ಗೆ ಸ್ವಲ್ಪ ಮೆಂತ್ಯ ಬಾತ್ಗೆ ಹಾಕಿ ಮತ್ತೆ ಒಂದು ಮುಕ್ಕಾಲು ಭಾಗದಷ್ಟು ಉಳಿದಿರುತ್ತಲ್ಲ ಮಧ್ಯಾಹ್ನ ಸಾರು ಮಾಡಿ ಇಟ್ಟರೆ ಆಯಿತು ಅಂತೇಳಿ. ಯಾಕಂದರೆ ಮಧ್ಯಾಹ್ನದ ಮೇಲೆ ನನಗೆ ಎಡಿಟಿಂಗ್ಸ್ ತುಂಬ ಇತ್ತು. ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಅಂದರೆ ಪಾರ್ಟ್ ವೈಸ್ ಮಾಡ್ಕೊಂಡ್ಬಿಟ್ಟಿರ್ತೀನಿ ಕೆಲಸಗಳನ್ನ. ಯಾವ ಟೈಮ್ಗೆ ಏನು ಮಾಡಬೇಕು, ಸಾಂಬಾರು ಮತ್ತೇನಾದರೂ ಜಾಸ್ತಿ ಕೆಲಸ ಇತ್ತು ಅಂದರೆ ಅಡುಗೆ ಮುಂಚೆನೇ ಹೇಗೆ ಜಾಸ್ತಿ ಮಾಡಿಟ್ಟು ಕೂತ್ಕೋಬೇಕು, ಈ ಥರದ್ದೆಲ್ಲ ಪ್ಲ್ಯಾನ್ ಮಾಡ್ತಾ ಇರ್ತೀನಿ. ತಿಂಡಿ ಇನ್ನೇನು ಲಂಚ್ ಬಾಕ್ಸ್ಗೆ ನಮಗೆ ಒನ್ ಟೈಮ್ಗೆ ಆಗಿಬಿಡುತ್ತೆ, ಅಷ್ಟೇ ಮಾಡ್ತೀನಿ. ಯಾಕಂದರೆ ತಿಂಡಿ ಮಾಡಿದ್ವಿ ಅಂದ್ರೂ ಒನ್ ಟೈಮ್ಗಿಂತ ಜಾಸ್ತಿ ತಿನ್ನೋದಕ್ಕೆ ಮನಸ್ಸು ಬರೋಲ್ಲ ಫ್ರೆಂಡ್ಸ್, ವೇಸ್ಟ್ ಆಗಿಬಿಡುತ್ತೆ. ಅದಕ್ಕೆ ಈ ಥರ ನೀಟಾಗಿ ಡಿವೈಡ್ ಮಾಡ್ಕೊಂಡು ಮಾಡ್ತಿರ್ತೀನಿ. ಬಿಫೋರ್ ಡೇನೇ ಪ್ಲ್ಯಾನ್ ಮಾಡ್ಕೊತೀನಿ ನಾಳೆ ಏನು ಮಾಡಬೇಕು ಅಂತೇಳಿ. ಇನ್ನು ನನ್ನ ಕೈಗೆ ಚಿಕ್ಕ ಪುಟ್ಟ ಕೆಲಸಗಳಲ್ಲಿ ಏನಾದರೂ ಇತ್ತು ಅಂತಂದ್ರೆ ಜಯಂತ್ ಮಾಡಿಕೊಡ್ತಾ ಇರಲೇಬೇಕು, ಇಲ್ಲಾಂದರೆ ಆಗಲ್ಲ ನನ್ನ ಕೈಲಿ ಒಬ್ಳಿಗೆ. ಯಾಕಂದರೆ ಹಾಗೆ ಫ್ರೆಂಡ್ಸ್, ಇವಾಗ ಮಕ್ಕಳು ಇದ್ದಿದ್ದಾರಾ, ಸೊ ನಾನು ತಿಂಡಿ ಎಲ್ಲ ಮಾಡಿಟ್ಟು ಹೋಗೋದ್ರೊಳಗಡೆ ಜಯಂತ್ ಸ್ನಾನ ಮಾಡಿಸಿ ಹಾಲಿಗೆ ಬಿಟ್ಟಿರ್ತಾರೆ ಅವ್ರನ್ನ. ಅವ್ರು ಸುಮ್ಮನೆ ನಿದ್ದೆಗಣ್ಣ ಮಲ್ಕೊಂಡಿರ್ತಾರೆ. ನಾನು ಹೋಗಿ ಮಾತಾಡಿಸಿ ರೆಡಿ ಮಾಡಿ ಕುಂದಿರ್ಸ್ತೀನಿ. ಮತ್ತೆ ತಿಂಡಿ ತಿನ್ಸೋದೇನಾದ್ರು ಇತ್ತು ಅಂತಂದರೆ ತಿನ್ನಿಸ್ತೀನಿ. ಅಷ್ಟರೊಳಗಡೆ ನಮ್ಮ ಸಣ್ಣೋಳಿದ್ಲು ಅಂದರೆ ಮುಗೀತು, ಅಮ್ಮ 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 ಅಂತಿರ್ತಾಳೆ. ಹಾಗಾಗಿ ತಿಂಡಿಗೆಲ್ಲ ರೆಡಿ ಮಾಡಿ ಇಟ್ಟು ಅವ್ರನ್ನ ರೆಡಿ ಕೂಡ ಮಾಡಿ ಕೂರಿಸಿ ಬರೋದ್ರೊಳಗಡೆ ತಿಂಡಿ ಆಯಿತು. ಒಂದ್ಸರಿ ಕೆಳಗಡೆಯಿಂದ ನೀಟಾಗಿ ಕಲಿಸ್ತಾ ಇದ್ದಾರೆ, ನೋಡು ಈ ಥರ ಆಗಿದೆ ಅಂತೇಳಿ, ಪರ್ಫೆಕ್ಟ್ ಆಗಿದೆ ಅಂತ ಗೊತ್ತಾಗಿದ್ದ ತಕ್ಷಣ 2 ತಟ್ಟೆಗೂ ಸ್ವಲ್ಪ ಹಾಕಿ ಫ್ಯಾನ್ಗೆ ಹಾಕಿ ಇಟ್ಬಿಡ್ತಾರೆ, ಸ್ವಲ್ಪ ಹೊತ್ತು ಆರ್ಬಿಡುತ್ತೆ ಅಂತೇಳಿ. ಸೊ ದೆನ್ ಅವರು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವಾಗ ಜಯಂತ್ ಇಬ್ಬರಿಗೂ ತಿಂಡಿ ಹಾಕೊಟ್ಟು ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡ್ತಿದ್ದಾರೆ. ನಾನು ಕೂಡ ಬೇಗ ಫ್ರೆಶ್ ಅಪ್ ಆಗಬೇಕಿತ್ತು, ಯಾಕೆಂದರೆ ಹಾಸ್ಪಿಟ್ಲಿಗೆ ಹೋಗಬೇಕಿತ್ತು ಫ್ರೆಂಡ್ಸ್. ಇವತ್ತು ನಮ್ಮ ಮಿಂಚುಗೆ ಸ್ವಲ್ಪ ಟೈಟ್ ಮೋಷನ್ ಆಗ್ತಿದೆ, ಟೈಟ್ ಮೋಷನ್ ಆಗಿ ಬ್ಲಡ್ ಕಾಣಿಸ್ಕೊತಾ ಇದೆ. ಅದಕ್ಕೆ ಸೊ ತಡ ಮಾಡೋದು ಬೇಡ ಅಂತ ಹೇಳಿ ಅವಳನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿ ಇವತ್ತು ಡಿಸೈಡ್ ಮಾಡ್ಕೊಂಡಿದ್ದೆ. ಆ್ಯಂಡ್ ಏನಂತಂದರೆ ನಾವು ಯಾವಾಗಲೂ ತೋರಿಸ್ತೀವಲ್ಲ ಒಂದೇ ಡಾಕ್ಟ್ರು, ನವೀನ್ ನಾಡಿಗರ್ ಹತ್ರ, ಸೊ ದಾವಣಗೆರೆಯಲ್ಲಿ ಗುಂಡಿ ಚೌಟ್ರಿ ಹತ್ರ ಇದೆ ಅದು. ಅವ್ರ ಹತ್ರನೇ ನಾವು ಯಾವಾಗಲೂ ತೋರಿಸೋದು. ಮಿಂಚುಗೆ, ಮಿಟ್ಟುಗೆ, ಚಿಟ್ಟಿ 5 months ಇದ್ದಾಗ ಸ್ಟಾರ್ಟ್ ಮಾಡಿದ್ದು, ಇವತ್ತಿನವರೆಗೂ ಅಲ್ಲೇ ತೋರಿಸ್ತಾ ಇದ್ದೀವಿ. ಹಾಗಾಗಿ ನನಗೆ ಬೇರೆ ಎಲ್ಲೂ ಹೋಗೋದಕ್ಕೆ ಇಷ್ಟ ಆಗಲ್ಲ. ನಮ್ಮಮ್ಮ ಇಲ್ಲೇ ಮನೆ ಹತ್ರ ಹೋಗ್ರಿ ಅಂತೆಲ್ಲ ಹೇಳ್ತಿರ್ತಾರೆ, ಬಟ್ ನನಗದು ಅಡ್ಜಸ್ಟ್ ಆಗಲ್ಲ. ಹಂಗಾಗಿ ಅವ್ರ ಹತ್ರನೇ ಅಪಾಯಿಂಟ್ಮೆಂಟ್ ತೊಗೊಂಡಿದ್ವಿ. 9:30ಗೆ ಬರಬೇಕು ಅಂತ ಹೇಳಿದರು. ಮಕ್ಕಳಿಗೆ ಇನ್ನೇನು ತಿಂಡಿ ತಿನ್ನಿಸಿ ಅವ್ರನ್ನ ಬಿಟ್ಟು ಬರೋದ್ರೊಳಗಡೆ ನಾನು ಫ್ರೆಶ್ ಅಪ್ ಆಗಿದ್ದೆ. ಸೊ ಫ್ರೆಶ್ ಅಪ್ ಆಗಿ ಮಿಂಚುನ ಕರ್ಕೊಂಡು ಜಯಂತ್, ನಾನು ಮತ್ತು ಮಿಂಚು ಮೂವರು ಕೂಡ ಹೋಗ್ತಾ ಇದ್ದೀವಿ. ಮನೇಲಿ ಎಲ್ಲ ಕೆಲಸ ಹಾಗೆ ಇದೆ ಫ್ರೆಂಡ್ಸ್, ಯಾಕಂದರೆ ಹಾಸ್ಪಿಟ್ಲಿಗೆ ಹೋಗಿ ಬರೋದ್ರೊಳಗಡೆ ಮತ್ತು ಟೈಮ್ ಆಗಿಬಿಡುತ್ತೆ. ಮನೆ ಕೆಲಸ ಬೇಕಾದ್ರೆ ಆಮೇಲೆ ಮಾಡ್ಕೊಂಡ್ರೆ ಆಯಿತು. ಫಸ್ಟ್ ಏನು ಕೆಲಸ ಇದೆ ಅದನ್ನು ಮುಗಿಸೋಣ ಅಂತೇಳಿ ಅವ್ರು ಕೂಡ 9:30ಗೆ ಬನ್ನಿ ಮೇಡಮ್, ಡಾಕ್ಟರ್ 10:30 ಹಂಗೆ ಹೋಗ್ಬಿಡ್ತಾರೆ ಅಂದಿದ್ದಕ್ಕೆ ಹೋಗಿ ತೋರಿಸ್ಕೊಂಡು ಬಂದಾಯಿತು. 1 hour ಏನೋ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಲ್ಲಿ. ಸೊ ದೆನ್ ಒಂದು 11 ಹಂಗೆ ಆಲ್ರೆಡಿ ಮನೆಗಿದ್ದು ಮಿಂಚು ಒಂದು ಸ್ವಲ್ಪ ಜ್ಯೂಸ್ ಕುಡಿದಿದ್ದು ಅಷ್ಟೇ. ಸೊ ಅವಳಿಗೆ ತಿನ್ಸೋಣ ಅಂತ ಹೇಳಿ ಗಂಜಿ ಮಾಡಿ ಒಂದು ಸ್ವಲ್ಪ ಏನಕ್ಕೋ ವಿಚಾರಕ್ಕೆ ಬೈದೆ. ಆ ಬೈದಿದ್ದೇ ತಡ ಫ್ರೆಂಡ್ಸ್, ಅಳ್ಕೊಂತ ಅವಳಿಗೆ ಏನೂ ನೈಸ್ ಮಾಡೋದಕ್ಕೆ ಆಗಲಿಲ್ಲ. ಫೋನ್ ಕೊಟ್ಟು ಅವ್ರ ಅಪ್ಪಾಜಿ ಆಯಿತು ನೈಸ್ ಮಾಡಿ ತಿನ್ನಿಸು ಅಂತ ಹೇಳಿದ್ರು ತಿನ್ನಲಿಲ್ಲ, ಅಸ್ಸಲು ತಿನ್ನಲಿಲ್ಲ. ಅಳ್ಕೊಂತ ಮಲ್ಕೊಂಡಿದ್ದಾಳೆ. ನೋಡಿ ಎಷ್ಟು ಸಿಟ್ಟು ಗೊತ್ತಾ, ಮೂವರಲ್ಲಿ ಇವಳಿಗೆ ಸಿಟ್ಟು ಜಾಸ್ತಿ, ನನ್ನ ಸಿಟ್ಟೆಲ್ಲ ಇವಳೇ ತೊಗೊಂಡ್ಬಿಟ್ಟಿದ್ದಾಳೆ, ಹಂಗೆ ಆಗಿಬಿಟ್ಟಿದೆ. ಸೊ ಅದಕ್ಕೆ ಇನ್ನೊಳಗೆ ಸ್ವಲ್ಪ ಹೊತ್ತು ನೋಡಿದೆ, ತಿನ್ನಲಿಲ್ಲ. ನಿಧಾನಕ್ಕೆ ತಿನ್ಸಪ್ಪ ನೀನೇ ಅಂತ ಅಂದ್ಕೊಂಡು ಪಟ ಎದ್ದು, ನನಗೆ ಗೊತ್ತಿತ್ತು ಇನ್ನು ನಂದು ಎಡಿಟಿಂಗ್ಸ್ ತುಂಬ ಇದೆ ಮಮ್ಮಿ, ನನ್ನ ಕೈಲಿ ಆಗಲ್ಲ, ನಾನು ತುಂಬ ತಲೆನೋವಾಗ್ಬಿಡುತ್ತೆ, ಆಮೇಲೆ ಸ್ಟ್ರೆಸ್ ಆಗಿಬಿಡುತ್ತೆ. ನಾನು ಫಸ್ಟ್ ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಡ್ತೀನಿ. ಅಡುಗೆ ಮಾಡಿಟ್ಟು ಒಂದು ಕಡೆ ಪಾತ್ರೆ ಎಲ್ಲ ತೊಳೆದು ಕ್ಲೀನ್ ಮಾಡಿ ಇಟ್ಕೊತೀನಿ. ದೆನ್ ನಾನು ಎಡಿಟಿಂಗ್ ಕೆಲಸ ಮುಗಿಸ್ಕೊತೀನಿ ಅಂತ ಹೇಳಿ ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ. ಅಡುಗೆ ಕೆಲಸ ನನಗೆ ಬೆಳಗ್ಗೆ ತಿಂಡಿ ತಿಂದಿರ್ತೀನಲ್ಲ ಫ್ರೆಂಡ್ಸ್, ಮಧ್ಯಾಹ್ನ ಮಾತ್ರ ಏನಾದರೂ ಒಂದು ಹೊಟ್ಟೆ ತುಂಬ ಊಟ ಆಗಬೇಕು. ಸೊ ರಾತ್ರಿ ಬೇಕಿದ್ರೆ ಕಡಿಮೆ ಊಟ ಮಾಡ್ತೀನಿ, ಲಘು ಆಹಾರ ತೊಗೊತೀನಿ. ಆದರೆ ಮಧ್ಯಾಹ್ನ ಮಾತ್ರ ಹೊಟ್ಟೆ ತುಂಬ ಬೇಕು. ರೊಟ್ಟಿ, ಪಲ್ಯ, ಚಪಾತಿ, ಮುದ್ದೆ ಈ ಥರದ್ದು ಏನಾದರೂ ಕಂಪಲ್ಸರಿ ಎಕ್ಸ್ಟ್ರಾ ಏನಾದರೂ ಬೇಕು. ಅದು ಅಭ್ಯಾಸ ಆಗಿಬಿಟ್ಟಿದೆ ನನಗೆ, ನನ್ನ ಬಾಡಿಗೂ ಕೂಡ ಅಷ್ಟೇ, ಅದು ಬೇಕು ಅಂತ ಅನ್ನಿಸ್ತಿರುತ್ತೆ. ಹಾಗಾಗಿ ಇವಾಗ ಚೋಳೆಕಾಯಿ ಪಲ್ಯ, ಆಮೇಲೆ ಚೋಳೆಕಾಯ್ದು ಏನಂತಂದರೆ ಎಷ್ಟು ಸರಿ ಹೇಳಿದಾರೆ ಜಯಂತ್, ನನಗೆ ಚೋಳೆಕಾಯಿ ನಂಗೆ ತುಂಬ ಇಷ್ಟ, ನಮ್ಮಮ್ಮ ಮಾಡೋ ಪಲ್ಯ ಇಷ್ಟ, ಮಾಡು ಅಂತೇಳಿ. ನನಗೆ ಗೊತ್ತಿರೋಂಗೆ ನಾನು ಯಾವತ್ತೂ ಮಾಡೇ ಇಲ್ಲ. ಒಂದು 2 times ಮಾಡಿದ್ದೀನಿ, ಅದನ್ನು ಕೆಡಿಸಿಟ್ಟಿದ್ದೀನಿ. ಅದರ್ವೈಸ್ ನನಗೆ ಚೋಳೆಕಾಯಿ ಪಲ್ಯ ತಿನ್ನೋದಕ್ಕೂ ಇಷ್ಟ ಆಗಲ್ಲ, ಪ್ಲಸ್ ಮಾಡೋದಕ್ಕೂ ಇಷ್ಟ ಆಗಲ್ಲ. ನಾನು ಏನು ತಗೋ ಅಂತಂದ್ರೂ ತರ್ತಿರ್ಲಿಲ್ಲ. ಇಲ್ಲ ಬೇಡ ನಾನು ಮಾಡಲ್ಲ ಅಂತೇಳಿ. ಅದು ಯಾಕೋ ಮೊನ್ನೆ ರೀಸೆಂಟ್ಲಿ ಒಂದು ರೀಲ್ ನೋಡಿದೆ, ಅವತ್ತಿಂದ ತಿನ್ನೋಣ ಅಂತ ಅನ್ನಿಸಿತ್ತು. ಕಣ್ಣಿಗೆ ಕಾಣಿಸಿದ ತಕ್ಷಣ ಎತ್ತಾಕೊಂಬಂದ್ಬಿಟ್ಟೆ, ಇಲ್ಲ ನಾನು ಇವತ್ತು ಚೋಳೆಕಾಯಿ ಪಲ್ಯ ತಿನ್ನಬೇಕು ಅಂತೇಳಿ. ಜಯಂತ್ ಏನೂ ಅನ್ನಲಿಲ್ಲ ಆ್ಯಕ್ಚುಲಿ. ಮಾಡ್ತೀಯಾ ಮಾಡು, ಚೆನ್ನಾಗಿ ಉರಿದು ಮಾಡು, ಡ್ರೈ ರೋಸ್ಟ್ ಮಾಡ್ತಾರಲ್ಲ ಹಂಗೆ ಮಾಡು ಹಿಂಗೆ ಮಾಡು ಅಂತೇಳಿ ಜಸ್ಟ್ ನಾನು ಸಜೆಸ್ಟ್ ಮಾಡ್ತಿದ್ರು. ಹಾಗೆ ಮಾಡ್ತಾಯಿದ್ದೀನಿ ಇವತ್ತು
ಚೆನ್ನಾಗಿ ಸ್ವಲ್ಪ ಫಸ್ಟ್ ಹೆಚ್ಕೊಂಡಿದ್ದೀನಿ. ಸೊ ತೊಳ್ಕೊಂಡು ಹೆಚ್ಕೊಂಡು ವಿತೌಟ್ ಆಯಿಲ್ ಹಾಕ್ಲಿಲ್ದಂಗೆ ಸ್ವಲ್ಪ ಏನು ಕಪ್ಪು ಬರುತ್ತಲ್ಲ ಆ ಥರ ಆಗೋವರೆಗೂ ಬೇಯಿಸ್ಕೊತಾ ಇದ್ದೀನಿ. ನೋಡಿ ಇದು ಕರೆಕ್ಟ್ ಕನ್ಸಿಸ್ಟೆನ್ಸಿನ ಹೆಂಗೆ ಅಂತೇಳಿ. ಸೊ ಅದೇನು ಒಂದು ಕಡೆ ಬೇಯಿಸ್ಕೊಂಡು ಇಟ್ಕೊಂಡಾದ್ಮೇಲೆ ಇವಾಗ ಆಲ್ರೆಡಿ ಪಲ್ಯಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಗ್ಗರಣೆ ಕೂಡ ಹಾಕ್ತಾಯಿದ್ದೀನಿ. ಸಿಂಪಲಾಗಿ ಎಣ್ಣೆ, ಟೊಮೊಟೊ, ಈರುಳ್ಳಿ ಇದನ್ನೆಲ್ಲ ಹಾಕಿ ಮಾಡ್ತಾರಲ್ಲ ಒಗ್ಗರಣೆ, ಹಂಗೆ ಮಾಡ್ಕೊತೀನಿ. ಆ್ಯಸ್ ಇಟ್ ಈಸ್ ಸೇಮ್ ಮತ್ತೆ ಮಸಾಲೆಗಳು ಆ್ಯಡ್ ಮಾಡಿ ಹಾಕ್ತಾಯಿದ್ದೀನಿ. ಇನ್ನು ಜಯಂತ್ ನನಗೆ ಒಂದು ಕಡೆ ಸಾಂಬಾರಿಗೆ ಮಸಾಲೆ ಜೋಡಿಸ್ಕೊಡು ಅಂತ ಹೇಳಿದ್ದೆ. ಅದಕ್ಕೆ ಕೊಬ್ಬರಿ ಮತ್ತು ಕೊತ್ತಂಬರಿ, ಇನ್ನು ಟೊಮೊಟೊ, ಈರುಳ್ಳಿ ಇದನ್ನೆಲ್ಲ ಹೆಚ್ಕೊಡ್ತಾ ಇದ್ದಾರೆ. ನಮ್ಮ ಮರಿ ಸಣ್ಣದು ನೋಡಿ ಹೆಂಗೆ ಅಡ್ಡಾಡ್ತಾಳೆ. ಅವಳು ಕೆಲಸನೇ ಇಷ್ಟು ಫ್ರೆಂಡ್ಸ್, ಬರ್ರೆ ಅಡ್ಡಾಡ್ತಿರ್ತಾಳೆ ಮನೆ ತುಂಬ ಕೋಳಿ ಪಿಳ್ಳಿ ಥರ. ಅದು ನೋಡೋಕ್ಕಂತೂ ಇನ್ನೂ ಇಷ್ಟ ನನಗೆ. ಆಮೇಲೆ ಅವಳ ಮುದ್ದಾಡ್ತಿದ್ರೆ ಬರ್ರೆ ಮುದ್ದಾಡ್ಕೊಂಡೆ ಟೈಮ್ ವೇಸ್ಟ್ ಮಾಡ್ತೀನಿ. ಇಡೀ ದಿನ ಒಂದೊಂದು ಸರಿ ಅವಳ ಹತ್ರನೇ ಹೋಗ್ಬಿಟ್ಟಿರುತ್ತೆ. ಅದನ್ನು ನಾನು ರಿಯಲೈಸ್ ಮಾಡ್ಕೊತೀನಿ, ಏನು ಮಾಡಿದೆ ಇವತ್ತು ನನ್ನ ಪ್ರೊಡಕ್ಟಿವಿಟಿ ಎಲ್ಲೋಯ್ತು ಅಂತೇಳಿ. ಹಾಗೆ ಇನ್ನೊಂದೇನೆಂದರೆ ಕಿಸನ್ ಜಾಮ್ ಏನು ತೊಗೊತೀವಲ್ಲ ನಾವು, ಕಿಸನ್ ಜಾಮ್ ನಾರ್ಮಲಿ ಮನೇಲಿ ಯೂಸ್ ಮಾಡ್ತೀವಲ್ಲ ಆ ಥರ ಕಿಸಾನ್ ಕಂಪ್ನಿದೆ ಒಂದು ಗ್ರೀನ್ ಚಟ್ನಿ ಬರುತ್ತೆ. ಅದು ಎಷ್ಟು ಮೈಲ್ಡಾಗಿ ಪ್ಲೇನ್ ಇರುತ್ತೆ ಅಂತಂದರೆ ತುಂಬ ಖಾರ ಇರುತ್ತೆ. ಈ ಥರ ಪಲ್ಯಗಳಿಗೆಲ್ಲ ಆ್ಯಡ್ ಮಾಡ್ಬೋದು. ಇದನ್ನು ನಮ್ಮ ಅತ್ತೆ ಊರಲ್ಲಿ ನಮ್ಮ ಅಕ್ಕ ಇದ್ದಾರೆ, ನಮ್ಮ ಭಾಗ್ಯಕ್ಕ ಅಂತ. ಸೊ ಅವ್ರು ನನಗೆ ಕಲಿಸಿದ್ದು. ನಂಗೆ ತುಂಬ ಇಷ್ಟ ಅವಳ ಸ್ಟೈಲ್ ಈ ಥರ ಮಾಡೋದು. ಅದೇನೋ ಗೊತ್ತಿಲ್ಲ, ಸಡನ್ನಾಗಿ ನೆನಪಾಯಿತು, ಚಟ್ನಿ ಇದೆಯಲ್ಲ ಇದನ್ನು ಆ್ಯಡ್ ಮಾಡೋಣ ತಡಿ ಇವತ್ತು ಹೆಂಗಾಗುತ್ತೆ ನೋಡೋಣ ಅಂತ ಅಂದ್ಕೊಂಡು ಅದು ಕೂಡ ಒಂದು ಸ್ವಲ್ಪ ಆ್ಯಡ್ ಮಾಡಿದ್ದೆ. ಟೇಸ್ಟ್ ಅಂದ್ರೆ ಸಕ್ಕತ್ತಾಗಿತ್ತು, ನಿಜವಾಗ್ಲೂ ಚೆನ್ನಾಗಿತ್ತು. ನನಗೆ ಏನೇ ಮಾಡ್ಬೇಕಂತಂದ್ರೂ ಅದಕ್ಕೆ ಮನಸ್ಸಿರ್ಬೇಕು ಫ್ರೆಂಡ್ಸ್, ನನಗೆ ಮೇನ್ಲಿ ಇಂಪಾರ್ಟೆಂಟ್. ಸೊ ಹಂಗೆ ಮನಸ್ಸಿತ್ತು ಅಂತಂದರೆ ಚೆನ್ನಾಗಿಬಿಡುತ್ತೆ. ನನಗೆ ಇಷ್ಟ ಇಲ್ಲದೆ ಏನಾದರೂ ಮಾಡಿದೆ ಅಂತಂದರೆ ಅವು ಚೆನ್ನಾಗೇ ಆಗಿರಲ್ಲ. ಅಡುಗೆಗಳಾಗಿರ್ಬೋದು, ಕೆಲಸಗಳಾಗಿರ್ಬೋದು. ಹಂಗಾಯ್ತು ಇವತ್ತು ಕತೆ. ಇನ್ನು ನೀರು ಹಾಕಿ ಒಂದು ಸ್ವಲ್ಪ ಕುದಿಯೋದಕ್ಕೆ ಇಟ್ಟಿದ್ದೀನಿ. ಮತ್ತು ಜಯಂತ್ ನೀರು ಕೂಡ ಹಾಕ್ಬೇಡ ಅಂತಂದರು. ನೀರು ಹಾಕ್ಲಿಲ್ದಂಗೆ ಅದು ಹೆಂಗೆ ಕುದಿಯುತ್ತೆ, ಒಣ ತಿನ್ಬೇಕಾಗುತ್ತೆ ನೋಡಿ, ಗಟ್ಟಿ ಸಿಗುತ್ತೆ, ಒಂದು ಸ್ವಲ್ಪ ಸುಮ್ಮನಿರು ಅಂತ ಹೇಳಿ ಇವಾಗ ನೀರು ಹಾಕಿ ಒಂದು ಸ್ವಲ್ಪ ಕುದಿಯೋದಕ್ಕೆ ಬಿಟ್ಟು ದೆನ್ ಸಾಂಬಾರು ಮಾಡೋದಕ್ಕೆ ಏನು ಜಯಂತ್ ಅರ್ಧ ಜೋಡಿಸಿದ್ರಲ್ಲ ಮಸಾಲೆಗೆ, ಇನ್ನರ್ಧ ನಾನು ಜೋಡಿಸ್ಕೊಂಡು ಒಗ್ಗರಣೆ ಕೊಟ್ಟು ಸಾಂಬಾರು ರೆಡಿ ಮಾಡ್ತಾಯಿದ್ದೀನಿ. ಇವತ್ತು ಮಸಾಲೆ ಹಾಕಿ ಬಟಾಣಿ ಮತ್ತು ಆಲೂಗಡ್ಡೆ ಸಾಂಬಾರು ಮಾಡ್ತಾ ಇರೋದು. ಸೊ ನನಗೆ ಈ ಥರ ಕಾಳಿನ ಸಾರು ಇದು ಬಿಟ್ಟರೆ 2 ಹೊಟ್ಟೆ. ಆ್ಯಕ್ಚುಲಿ ಒಂದು ಸರಿ ಸಾಂಬಾರು ಮಾಡಿಟ್ರೆ ಅಟ್ಲೀಸ್ಟ್ ಒಂದು 4 ಹೊತ್ತಾದರೂ ಬರುತ್ತಲ್ಲ ಅಂತ ಮಾಡಿಕ್ತೀನಿ. ಬಟ್ ಏನು ಮಾಡೋದು, ನನ್ನ ಕೈ ಎಷ್ಟೇ ಜಾಸ್ತಿ ಮಾಡಬೇಕಂತ ಹೋದ್ರೂ ಕಡಿಮೆನೇ ಮಾಡ್ತಿರ್ತೀನಿ. ಇವತ್ತು ಹಾಗೆ ಆಗಿದ್ದು. ಈ ಸಾಂಬಾರು ನಾನು ಕ್ಯಾಲ್ಕುಲೇಷನ್ ಮಾಡಿದ್ದು ಅಟ್ಲೀಸ್ಟ್ 2 ದಿನ ಬರುತ್ತೆ ಅಂತೇಳಿ ಒಂದೇ ದಿನಕ್ಕೆ ಖಾಲಿ ಆಯಿತು. ಹಾಗಾಗುತ್ತೆ. ಸಮ್ಟೈಮ್ಸ್ ಅಮ್ಮಂಗೆ ಏನಾದರೂ ಸುಸ್ತಾಗಿದೆ ಅಂತಂದರೆ ಅವಾಗ ಸಾಂಬಾರೆಲ್ಲ ಕೊಟ್ಟು ಕಳಿಸ್ತಿರ್ತೀನಲ್ಲ ಹಾಗೆ. ಸೊ ಅದಕ್ಕೆ ಇರುವಂಥ ಕೆಲಸಗಳಲ್ಲಿ ಕೆಲವೊಮ್ಮೆ ಯಾವ ಕೆಲಸ ಮಾಡ್ತೀನಿ ಅಂತಲೇ ಬ್ಯಾಲೆನ್ಸ್ ಸಿಗ್ತಾ ಇರಲ್ಲ. ಹಾಗಾಗಿ ಈ ತುಂಬ ಎಡವಟ್ ಆಗುತ್ತೆ ಫ್ರೆಂಡ್ಸ್ ಕೆಲಸಗಳು. ನಂದು ಶೆಡ್ಯೂಲು ಅದು ಇದು ಹೆಂಗೆ ಮೇಂಟೈನ್ ಮಾಡ್ತೀನೋ ಒಂದೊಂದು ಸಾರಿ ತಲೆ ಕೆಟ್ಟೋಗುತ್ತೆ. ಬಟ್ ಸಾಧ್ಯ ಆದಷ್ಟು ನಿಮ್ಮ ಜೊತೆ ಇನ್ಮೇಲೆ ಶೇರ್ ಮಾಡ್ಕೊತೀನಿ, ನಿಮ್ಗೊಂದು ಐಡಿಯಾ ಬರುತ್ತೆ ನಂದು ಬ್ಯುಸಿ ಲೈಫ್ ಹೆಂಗಿರುತ್ತೆ ಅಂತೇಳಿ. ಬಟ್ ಹೇಳಬೇಕಂದ್ರೆ ಬೇರೆಯವ್ರಿಗೆ ಕಂಪ್ಯಾರಿಸನ್ ಮಾಡಿಕೊಂಡ್ರೆ ನಂದು ಟ್ರೂ ಒಂದು ಸ್ವಲ್ಪನೂ ಟೈಮ್ ವೇಸ್ಟ್ ಆಗೋಲ್ಲ. ಬ್ಯುಸಿ ಲೈಫ್ ಬಟ್ ವ್ಯಾಲ್ಯೂಯಬಲ್ ಲೈಫ್ ಹಿಂಗೆ ಅನ್ನಿಸ್ತಿರುತ್ತೆ. ಹಾಗಾಗಿ ನನಗೆ ಇಷ್ಟು ಕೆಲಸಗಳಿದ್ರೂ ಕೂಡ ಮೈಂಡ್ ಸ್ಟ್ರೆಸ್ ಆಗೋಲ್ಲ, ಆರಾಮಾಗಿರ್ತೀನಿ, ಪೀಸ್ ಆಫ್ ಮೈಂಡ್ ಇರ್ತೀನಿ. ನನಗೆ ಸ್ಯಾಡ್ ಏನಾದರೂ ಬೇಜಾರು ಅಂತ ಅನ್ನಿಸ್ತಾ ಬ್ರೇಕ್ ತೊಗೊಂಡ್ಬಿಡ್ತೀನಿ, ರೆಸ್ಟ್ ಮಾಡ್ತೀನಿ ಆರಾಮ್ಸೆ. ಇನ್ನು ಫುಲ್ಲು ಮೈಂಡ್ ವರ್ಕ್ ಆಗ್ತಾಯ್ತಾ ವರ್ಕ್ ಮಾಡ್ತೀನಿ ಹೀಗೆ. ಆ್ಯಂಡ್ ಏನಂತಂದರೆ ಆಲೂಗಡ್ಡೆ ಕೂಡ ನಾನು ಹೆಚ್ಚಿಟ್ಕೊಂಡಿರಲಿಲ್ಲ ಬಿಫೋರ್. ಅದನ್ನು ಸಣ್ಣಕ್ಕಿಟ್ಟು ಕುದಿಯೋದಕ್ಕೆ ಆಲೂಗಡ್ಡೆ ಎಲ್ಲ ಹೆಚ್ಚಿ ಸಾಂಬಾರ್ಗೆ ಹಾಕಿ ಅದನ್ನು ಒಂದು ಸೈಡಲ್ಲಿ ಕುದಿಯೋಕ್ಕಿಟ್ಟು ಬಂದು ಊಟಕ್ಕೆ ಕೂತ್ಕೊಂಡ್ವಿ. ತುಂಬ ಹೊಟ್ಟೆ ಹಸ್ಬಿಟ್ಟಿತ್ತು ಆಲ್ರೆಡಿ. ಒಂದು ಸ್ವಲ್ಪ ಬೆಳಗ್ಗೆ ಬೇರೆ ತಿಂಡಿ ಕಡಿಮೆ ತಿಂದು ಬೇಗ ಹೋಗಿದ್ದೊಂದು, ಮತ್ತು ಅದರಲ್ಲೂ ಬಂದು ಒಂದು ಸ್ವಲ್ಪ ಟೈಮ್ ವೇಸ್ಟ್ ಮಾಡಿ ಮತ್ತು ಮನೆ ಕೆಲಸ ಮಾಡ್ಕೊತ ಅಡುಗೆ ಮಾಡೋದ್ರೊಳಗಡೆ 2 ಗಂಟೆ ಆಗೋಯ್ತು. 2 ಗಂಟೆ ಹೊತ್ತಿಗೆ ಎಷ್ಟು ಹೊಟ್ಟೆ ಹಸ್ತಿರುತ್ತೆ ಅಂದರೆ ಫಸ್ಟ್ ಯಾವಾಗಪ್ಪ ತಿಂತೀನಿ ಅನ್ನೋ ಥರ ಹಸುವಾಗಿರ್ತಿತ್ತು. ಇನ್ನು ಚೌಳೆಕಾಯಿ ಪಲ್ಯ ಪ್ಲಸ್ ಮೊಸರು ಏನು ಕಾಂಬಿನೇಷನ್ ಫ್ರೆಂಡ್ಸ್, ಮಸ್ತ್ ಇತ್ತು. ಇಬ್ಬರು ಕುತ್ಕೊಂಡು ಆರಾಮ ಮಾತಾಡ್ಕೊಂಡು ಇಷ್ಟಪಟ್ಟು ತಿಂದ್ವಿ. ಅದಾಗಿದ ತಕ್ಷಣ ಹೋಗಿ ಮಿಟ್ಟನ್ನ ಕರ್ಕೊಂಬಂದರು ಜಯಂತ್. ನಾನು ಕೂಡ ಊಟ ಮಾಡಿ ಒಂದು 10 ನಿಮಿಷ ಕುತ್ಕೊಂಡು ಆರಾಮ್ಸೆ ಒಂದು ಸ್ವಲ್ಪ ಮೈಂಡ್ ಫ್ರೀ ಮಾಡಿಕೊಂಡು ದೆನ್ ಇವಾಗ ಸ್ಟಾರ್ಟ್ ಮಾಡಿದೆ ಮತ್ತೆ ಮನೆ ಕೆಲಸ, ಪಾತ್ರೆ ಎಲ್ಲ ತೊಳೆಯೋದಿತ್ತಲ್ವಾ ಅಂತ ಹೇಳಿ. ಇನ್ನು ಮಿಟ್ಟನ್ನ ಕರ್ಕೊಂಬಂದ್ರಲ್ಲ ಜಯಂತ್, ಹೋಗಿ ಅವಳಿಗೆ ಊಟ ಮಾಡಿ ಬಾರಮ್ಮ ರೊಟ್ಟಿ ತಿನ್ನು ಅಂತಂದರೆ ಇಲ್ಲ ಇವಾಗಿನ ಅಂದರೆ ತಿಂಡಿ ತಿಂದಿರ್ತಾಳಲ್ಲ. ಸೊ ಅವಳದು ಏನಂತಂದರೆ ಸ್ಕೂಲು ಪ್ಲೇ ಗ್ರೂಪ್ ಆಗಿರೋದ್ರಿಂದ 10ಗೆ ಹೋದರೆ 1ಗೆ ಹಂಗೆ ವಾಪಸ್ ಬಂದಿರ್ತಾಳೆ. ಸೊ 1ಗೆ ಯಾವಾಗ ಅಂದರೆ ಇನ್ನೇನು ಲಂಚ್ ಮಾಡಿಸಿ ಕೂರ್ಸಿರ್ತಾರೆ ಅಷ್ಟೇ ಹೊರಗಡೆ, ಹೋಗಿ ಕರ್ಕೊಂಬಂದ್ಬಿಡ್ತೀವಿ. ಹಾಗಾಗಿ ಬಂದ ತಕ್ಷಣ ಅವಳೇನು ಊಟ ಏನು ಕೇಳಲ್ಲ, ಹಾಲು ಬೇಕಿದ್ರೆ ಹಾಲು ಕೇಳ್ತಾಳೆ. ಇವತ್ತು ಅದೇನಂತಂದರೆ ಆಮ್ಲೆಟ್ ಬೇಕು ಅಂತೇಳಿ ಹಠ ಅಂದರೆ ಹಠ ಫ್ರೆಂಡ್ಸ್, ಅಳ್ಕೊತ ಕೇಳ್ತಾ ಇದ್ಲು. ಹಂಗಾಗಿ ಸೊ ಜಯಂತ್ ಹಾಕ್ಕೊಡ್ತಾ ಇದ್ದಾರೆ. ನನಗೆ ಹೇಳಿದ್ರು ನಾನು ಪಾದ ತೊಳಿಬೇಕಪ್ಪ, ನನಗೆ ಟೈಮ್ ಇಲ್ಲ ಅಂದಿದ್ದಕ್ಕೆ ಅವರೇ ಹಾಕ್ಕೊಡ್ತಿದ್ದಾರೆ. ಸೊ ಆಲ್ಮೋಸ್ಟ್ ಅವರೇ ಹಾಕ್ಕೊಡೋದು. ಆಮೇಲೆ ಅವಳು ನಿಂತ್ಕೊಂಡು ನೋಡ್ತಾ ಇದ್ಲು ಆಮ್ಲೆಟ್ ಹಾಕೋದು. ಸೊ ಇನ್ನು ಇವಳು ಬಂದು ಅವಳನ್ನ ಸರಿಸಿ ನಿಲ್ಲಿಸಿ ಅವಳನ್ನ ದೊಬ್ಬಿ ದೆನ್ ಅವಳು ನಿಂತ್ಕೊಂಡಿದ್ದಾಳೆ.
ಅದಕ್ಕೆ ಒಂದು ಸ್ವಲ್ಪ ಏನೋ ಹಿಂಗೆ ಅಲ್ಲಾಡಿದ್ಲು, ನನಗೆ ಸಿಟ್ಟು ಬಂದುಬಿಡ್ತು, ಬೀಳ್ತಾಳೇನೋ ಅಂತೇಳಿ. ಬರ್ರೇ ಇದೇ ಮಾಡ್ತೀರಿ ನೀವು ಅಂತೇಳಿ ಬೈತಾ ಇದ್ದೆ. ಇಬ್ರಿಗೂ ನಿಲ್ಸೋದಕ್ಕೆ ನೋಡಿದೆ, ಆಗಲಿಲ್ಲ. ಸೊ ಇನ್ನು ಸಿಡ್ಸ್ಕೊಂತಾರೆ ಅಂತ ಹೇಳಿ ಇಬ್ಬರನ್ನೂ ಎತ್ತಾಕೊಂಡು ಹೋಗೋದಕ್ಕೆ ಟ್ರೈ ಮಾಡಿದೆ. ಏನು ತಲೆ ತಿಂತಾರೆ ಗೊತ್ತಾ ಕೆಲವೊಮ್ಮೆ. ನಾನಿದ್ರೆ ಬರಲ್ಲ, ನನಗೆ ಭಯ ಪಡ್ತಾರೆ ಒಂದು ಸ್ವಲ್ಪ. ಅಮ್ಮ ಬೈತತೆ ಹೊಡಿತತೆ ಅಂತೇಳಿ. ಅದರ್ವೈಸ್ ಇಲ್ಲಾಂದರೆ ಇಂಥ ನಾಟಕಗಳು ಮಾಡ್ತಾರೆ. ಸೊ ನೋಡಿ, ಆಟ ಆಡಿಸ್ಕೊಂತ ಅವ್ರನ್ನ ಹೆಂಗಾದ್ರೂ ಮಾಡಿ ನೈಸ್ ಮಾಡಿ ಒಳಗಡೆ ಹೋಗಿ ಬಿಟ್ಟು ಬರೋದಕ್ಕೆ ಇವಾಗ ಹೊರಟಿದ್ದೀನಿ. ಆಮ್ಲೆಟ್ ತಗೋ ಅಂತೇಳಿ. ಇಲ್ಲ, ಮಿಟ್ಟು ಫುಲ್ಲು ಅಳುವಂಥ ಮೂಡಲ್ಲಿದ್ಲು, ಮತ್ತು ಇಬ್ಬರೂ ಎತ್ಕೊಂಡು ಹೋದಾಯ್ತಾಗ ಹೊರಗಡೆ. ಹೆಂಗೆ ಗೊತ್ತಾ, ನಮ್ಮ ಮಿಂಚು ಅವ್ರ ಅಪ್ಪಂಗೆ ಹೊಡೆದ್ರೆ ಸಾಕು ಎಲ್ಲಿ ಸಿಟ್ಟು ಬಂದುಬಿಡುತ್ತೆ. ಹೆಂಗಿದ್ರು ಬಂದು ಹೊಡೆದೋಗ್ತಾಳೆ ನನ್ನನ್ನು, ಹಂಗೆ ಮಾಡ್ತಾಳೆ. ಇನ್ನು ಅವ್ರ ಅಪ್ಪನ ಹತ್ರ ಬಿಟ್ಟು ನಾನು ನನ್ನ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೊಂಡೆ. ಮಿಂಚು ಮಧ್ಯಾಹ್ನ ಒಂದು ಸ್ವಲ್ಪ ಹೊತ್ತು ಮಲ್ಕೊತಾಳೆ. ಮಿಟ್ಟು ಮಲ್ಕೊಳ್ಳೋಲ್ಲ ಅವಳು. ಸುಮ್ಮನೆ ತಲೆ ತಿನ್ನೋದು, ಇಲ್ಲ ಫೋನ್ ನೋಡೋದು, ಇಲ್ಲ ಆಟ ಆಡೋದು, ಇದನ್ನೆಲ್ಲ ಮಾಡ್ತಿರ್ತಾಳೆ. ನಾನು ಸೀದಾ ಒಳಗೆ ಬಂದು ಎಲ್ಲ ಪಾತ್ರೆಗಳನ್ನು ಕ್ಲೀನ್ ಮಾಡೋದ್ರೊಳಗಡೆ ಪಿಕ್ಚರ್ ಬಿಟ್ಟೋಯ್ತು. ಇನ್ನು ಏನಂತಂದರೆ ನನಗೆ ಟೈಮು ಆಗ್ತಾ ಬಂತು ಫ್ರೆಂಡ್ಸ್. ನನ್ನ ಟೈಮಲ್ಲಿ ಇದು ಕವರ್ ಆಗಲಿಲ್ಲ, ಹಾಗಾಗಿ ಹಂಗೆ ಅರ್ಧ ಬಿಟ್ಟಿದ್ದೆ. ರಾತ್ರಿ ಕ್ಲೀನ್ ಮಾಡ್ಕೊಂಡ್ರೆ ಆಯಿತು ಅಂತೇಳಿ ಪಾತ್ರೆ ಮಾತ್ರ ಎಲ್ಲ ಕ್ಲೀನ್ ಮಾಡಿದೆ, ಬಟ್ ಸಿಂಕ್ ಎಲ್ಲ ಕ್ಲೀನ್ ಮಾಡಲಿಲ್ಲ. ಹೆಂಗೂ ನಾಳೆ ಒಂದು ಸ್ವಲ್ಪ ಇಂಪಾರ್ಟೆಂಟ್ ಡೇ ಇದೆ ಅಂತ ಹೇಳಿ, ನಾಳೆ ಒಂದು ಸ್ವಲ್ಪ ಸ್ಪೆಷಲ್ ಡೇ ಅಂತ ಹೇಳಿ ಅಂದ್ಕೊಂಡಿದ್ದೆ ಮನಸ್ಸಲ್ಲಿ. ಸೊ ಅದಕ್ಕೋಸ್ಕರ ರಾತ್ರಿಯೇ ಕ್ಲೀನ್ ಮಾಡಿಟ್ಟು ಮಲ್ಕೊಂಡ್ಬಿಟ್ರೆ ಬೆಳಗ್ಗೆ ಎದ್ದು ರಿಚುವಲ್ಸ್ ಎಲ್ಲ ಮುಗಿಸ್ಕೊಂಡ್ರೆ ಆಯಿತು. ದಿವ್ಯಾ ಇವಾಗ ಏನು ಮಾಡ್ತೀಯ ಅಂದರೆ, ಜಸ್ಟ್ ಪಾತ್ರೆ ತೊಳಿ, ಕ್ಲೀನ್ ಮಾತ್ರ ರಾತ್ರಿಯೇ ಮಾಡು ಅಂತೇಳಿ ಫಿಕ್ಸ್ ಆಗಿದ್ದೆ. ಸೊ ನಂದು ಇವಾಗ ಶೆಡ್ಯೂಲ್ ಏನಿತ್ತು ಅಂದರೆ, ಪಾತ್ರೆ ಎಲ್ಲ ತೊಳೆದು ಅದಾದಮೇಲೆ ಫುಲ್ ಎಡಿಟಿಂಗ್ಸಿಗೆ ಕೂತ್ಕೊಂಡ್ಬಿಡ್ಬೇಕಂತ. ಸೊ ಕೂತ್ಕೊಂಡ್ರೆ ಒಂದು ಸರಿ ಮತ್ತೆ ನಾನು ಎದ್ದೇಳೋತ್ಲಿಗೆ ಕತೆ ಇಟ್ಟೋಗಿರುತ್ತೆ. ಆ ಲೆವೆಲಿಗೆ ಕೂತ್ಕೊತೀನಿ 3 hours 4 hours ಇವತ್ತೊಂದು ಸ್ವಲ್ಪ ಜಾಸ್ತಿನೇ ಕೂತ್ಕೊಂಡ್ಬಿಟ್ಟೆ ಫ್ರೆಂಡ್ಸ್. ನನಗೆ ಗೊತ್ತೇ ಇಲ್ಲ, ಟೈಮ್ ಆಲ್ರೆಡಿ ಒಂದು 8:30 ಆಗಿದೆ ಅಂತೇಳಿ. ಸೊ ಅವಾಗ ಆ್ಯಕ್ಚುಲಿ ಎದ್ದೋಗಿದ್ದು ನಾನು. 8:30ಗೆ ಎದ್ದೋಗಿ ಮತ್ತೆ ಕೆಲಸಗಳು ಸ್ಟಾರ್ಟ್ ಮಾಡಿದ್ದು. ಎಲ್ಲ ಕೆಲಸಗಳು ಹಾಗೆ ಅರ್ಧಂಬರ್ಧ ಬಿಟ್ಟು, ಇನ್ನು 3 ಜನನು ಟಿ ವಿ ಹಾಕ್ಕೊಂಡು ಅಪ್ಪನ ಜೊತೆ ಆಟಾಡ್ತಿದ್ದಾರೆ. ನಮ್ಮ ಜಯಂತ್ ಆಲ್ರೆಡಿ ರಾತ್ರಿ ಊಟ ಮಾಡಿಸ್ತಾ ಇದ್ದಾರೆ. ಅವ್ರಿಗೆ 9 ಕಾಲಾಗಿದೆ. ಇನ್ನು ನಾನು ಏನು ಮಾಡ್ತಿದ್ದೆ ಅಂತಂದರೆ, ಮನೆ ಒಳಗಡೆ ಕ್ಲೀನ್ ಮಾಡ್ತಾ ಇದ್ದೆ, ತೋರಿಸ್ತೀನಿ. ಬಟ್ ಇವ್ರಿಗೆ ಊಟ ಮಾಡಿಸೋದೇ ಒಂದು ದೊಡ್ಡ ಕತೆ. ಅಂಥದ್ರಲ್ಲಿ ಇವತ್ತು ಏನು ಮಾಡ್ತಿದ್ದಾರೆ ಜಯಂತ್ ಅಂತಂದರೆ, ಅವ್ರಿಗೆ ಊಟ ಮಾಡಿಸ್ತಾ ಮಿಂಚುಗೆ ನೀನೇ ಊಟ ಮಾಡಮ್ಮ, ನೀನೇ ಊಟ ಮಾಡು ಅಂತೇಳಿ ನೈಸ್ ಮಾಡಿಬಿಟ್ಟಿದ್ದಾರಾ. ಇವತ್ತು ಅವಳೇ ಊಟ ಮಾಡಿದ್ದಾಳೆ. ಆಲ್ಮೋಸ್ಟ್ ನಮ್ಮ ಮಿಂಚು, ಅಟ್ಲೀಸ್ಟ್ ನಮ್ಮ ಮಿಂಚು ಅವಳೇ ಊಟ ಮಾಡ್ತಾಳೆ. ನಮ್ಮ ಮಿಟ್ಟು ಮಾಡಲ್ಲ. ನಮ್ಮ ಚಿಟ್ಟಿ ನಮ್ಮ ಮುಂದೆ ಇದ್ದರೆ ಮಾಡ್ತಾನೆ, ಅಮ್ಮನ ಮುಂದೆ ಮಾಡಲ್ಲ. ಇಂಥ ನಾಟಕಗಳು ಇವುದೆಲ್ಲ. ಏನು ತಲೆ ತಿಂತಾರೆ ಗೊತ್ತಾ. ಒಂದೊಂದು ಸಾರಿ ಸ್ಟ್ರೆಸ್ ಆಗುತ್ತೆ, ಒಂದೊಂದು ಸಾರಿ ಸಿಟ್ಟು ಬರುತ್ತೆ. ಬಟ್ ಫ್ರಸ್ಟ್ರೇಷನ್ ಅನ್ನೋದು ನನಗೆ ತುಂಬ ಕಡಿಮೆ. ಹಾಗಾಗಿ ಇವ್ರು ಮೂವರು ಸೇಫ್. ಇಲ್ಲಾಂದರೆ ಅವ್ರ ಮೂರು ಜೊತೆ ನಾನು ಕೂಡ ಫುಲ್ಲು ಏನು ರಗಡಾಗಿ ಜಗಳ ಆಡ್ಕೊಂಡಿರ್ಬೇಕಾಗ್ತಿತ್ತು, ಹಂಗಾಗ್ತಿತ್ತು. ಅಂದರೆ ಇವತ್ತು ಬಿಫೋರೇ ಹೇಳಿದ್ದೆ, ನಾನು ಫಸ್ಟ್ ಊಟ ಮಾಡಿ ನಾನು ಕೆಲಸ ಸ್ಟಾರ್ಟ್ ಮಾಡ್ಕೊತೀನಪ್ಪ, ನನಗೆ ತುಂಬ ಕೆಲಸಗಳಿದೆ, ನಾಳೆ ಕೂಡ ಬ್ಯುಸಿ ಶೆಡ್ಯೂಲ್ ನಂದು. ಸೊ ನೀವೇನು ಮಾಡಬೇಕಂತಂದರೆ, ಊಟ ಮಾಡಿ ನೀನು ಮಕ್ಕಳಿಗೆ ತಿನ್ಸ್ಕೊತ ಕೂತ್ಕೋಬೇಕು, ಅಲ್ಲಿ ಕರೆಕ್ಟ್ ಆಗುತ್ತೆ, ನಾನು ಕೆಲಸ ಮಾಡ್ತೀನಿ, ನೀನು ಊಟ ಮಾಡಿಸ್ಬೇಕು ಅಂತೇಳಿ ಒಪ್ಪಂದದ ಮೇರೆಗೆ ನಾನು ಇಲ್ಲಿ ಬಂದು ಒಳಗಡೆ ಆಲ್ರೆಡಿ ಊಟ ಮುಗಿಸ್ಬಂದು ಕುತ್ಕೊಂಡು ಮೀನ್ಸ್ ಕಿಚನ್ ಕ್ಲೀನ್ ಮಾಡ್ತಾ ಇದ್ದೀನಿ ಆಲ್ರೆಡಿ. ಮತ್ತು ಮಧ್ಯಾಹ್ನ ಏನು ಸಾಂಬಾರು ಮಾಡಿದ್ದೆ ಅದಿತ್ತಲ್ಲ, ಜಸ್ಟ್ ಅನ್ನ ಮಾಡ್ಕೊಂಡ್ವಿ ಅಷ್ಟೇ. ನಾನು ಹೇಳಿದ್ನಲ್ಲ ಆಗಲೇ, ಮಧ್ಯಾಹ್ನ ಮಾತ್ರ ನನಗೆ ಹೊಟ್ಟೆ ತುಂಬ ಊಟ ಇರಬೇಕು. ರಾತ್ರಿ ಆರಾಮ್ಸೆ ಅನ್ನ ಇದ್ರೂ ಕೂಡ ತಿಂದು ಮಲ್ಕೊಂಡ್ಬಿಡ್ತೀನಿ, ಲಘು ಆಹಾರ ಅಂತೇಳಿ. ಸೊ ಈ ಲಘು ಆಹಾರ ತಿನ್ನೋದ್ರಿಂದ ಒಂದು ಸ್ವಲ್ಪ ಬೆಟರ್ ಹೆಲ್ತನ್ನು ಮೇಂಟೈನ್ ಮಾಡ್ಬೋದು, ವೇಟ್ ಆರಾಮ್ಸೆ ಮೇಂಟೈನ್ ಮಾಡ್ಬೋದು. ಸೊ ಅದು ಮೈಂಡ್ ಸೆಟ್ ನನಗೆ ಯಾವಾಗಲೂ ಹಾಗೆ. ಯಾವಾಗ ಇದು ಅರ್ಥ ಆಯಿತು ಆವಾಗಲಿಂದ ಹಾಗೆ. ಇನ್ನು ಗ್ಯಾಸ್ ಕಟ್ಟೆ ಎಲ್ಲ ನೀಟಾಗಿ ಒರೆಸಿಟ್ಟು ಕುತ್ಕೊಂಡ್ಬಿಟ್ರೆ ಇನ್ನೊಂದು 2 days ಇದ್ರ ಬಗ್ಗೆ ಬಂದು ತಲೆ ಕೆಡಿಸ್ಕೊಳ್ಳಲ್ಲ ನಾನು. ಹಾಗಾಗಿ ಮೇಲ್ಗಡೆನೇ ಒರೆಸ್ಕೊತಾ ಇರ್ತೀನಿ. ಒಂದು 2 days ಆದರೂ ಈ ಥರ ಡೀಪ್ ಕ್ಲೀನ್ ಮಾಡ್ಕೊತಾ ಇರ್ತೀನಿ ನಂಗೆ ಟೈಮ್ ಸಿಕ್ಕರೆ. ಟೈಮ್ಸ್ ಹೆಂಗಿರುತ್ತೆ ಟೈಮ್ ಅಂದರೆ, ನಾನು ಅಡುಗೆ ಮನೆ ಕಡೆನೇ ತಲೆ ಹಾಕಿರಲ್ಲ, ಹಂಗಿರುತ್ತೆ. ಬಟ್ ಇನ್ಮೇಲೆ ಹಂಗೆ ಮಾಡೋಂಗಿಲ್ಲ. ಮೀನ್ಸ್ ಯಾಕೆ ಅಂದರೆ, ಸ್ವಲ್ಪ ಜಯಂತ್ ಕೂಡ ಬ್ಯುಸಿ ಆಗ್ತಾ ಇದ್ದಾರೆ ಫ್ರೆಂಡ್ಸ್. ಹಾಗಾಗಿ ನನಗೇನೋ ಇವಾಗ ನಂದು ಫುಲ್ ಆಫ್ ವರ್ಕ್ಸ್ ಇದ್ದಾಗ ಅವ್ರು ಬ್ಯುಸಿ ಇದ್ರೂ ನನಗೆ ಹಂಗೆ ಟೈಮ್ ಕೊಡೋರು. ಯಾಕಂದರೆ ಅವ್ರಿಗಿಂತ ಸ್ವಲ್ಪ 10 ಜಾಸ್ತಿ ಬ್ಯುಸಿ ಇರ್ತಿದ್ದೆ ನಾನು. ಅವ್ರು ಫ್ರೀ ಇರ್ತಿದ್ರು ಅನ್ನೋ ಕಾರಣಕ್ಕೆ ಏನೋ ಮಾಡ್ತಿದ್ರು. ಇನ್ಮೇಲೆ ಅವರು ಬ್ಯುಸಿ ಆಗುವಾಗ ನಾನು ಮತ್ತು ನನ್ನ ಕೆಲಸ, ಅದು ಕೆಲಸ, ಈ ಕೆಲಸ ಎಲ್ಲ ಬ್ಯಾಲೆನ್ಸ್ ಮಾಡಬೇಕಾಗುತ್ತಲ್ಲ, ಸ್ವಲ್ಪ ಬ್ಯುಸಿನೇ. ಕಂಪ್ಯಾರಿಸನ್ ಟು ಅದರ್ಸ್ ತುಂಬ ಬ್ಯುಸಿನೇ. ಏನು ಮಾಡೋದು, ಪ್ರತಿಯೊಂದು ಕೂಡ ಎಲ್ರಿಗೂ ಈಸಿಯಾಗಿ ಸಿಗಬೇಕು ಅಂದರೆ ಆಗಲ್ವಲ್ಲ ಅಂತ ಅಂದ್ಕೊಂಡು ಎಲ್ಲದನ್ನು ಅಕ್ಸೆಪ್ಟ್ ಮಾಡ್ತಿರ್ತೀನಿ. ಒಟ್ಟಲ್ಲಿ ಗ್ಯಾಸ್ ಕಟ್ಟೆ ಕ್ಲೀನ್ ಆಯಿತು. ಹಬ್ಬ, ಒಂದು ಕಡೆ ಗ್ಯಾಸ್ ಕಟ್ಟೆ ಕ್ಲೀನ್ ಆಯಿತು ಅಂದರೆ, ಇನ್ನು ಸಿಂಕ್ನು ಕೂಡ ಎಲ್ಲ ತೊಳೆದು ಸ್ವಚ್ಛ ಮಾಡೋದ್ಲಿಗೆ ಎಷ್ಟೊತ್ತಾಯಿತು ಅಂದರೆ ತೋರಿಸ್ತೀನಿ, ವೇಟ್ ಮಾಡಿ. 10 ಗಂಟೆ ಆಗೋಯ್ತು. ಒಂದು ಕಡೆ ಹಾಲು ಕಾಯಿಸಿಟ್ಟು ತಟ್ಟೆಗೆ ಹಾಲು ಹಾಕಿದ್ದಾರೆ ಮಿಂಚುಗೋಸ್ಕರ. ಹಾಲು ಕುಡಿತಾಳಲ್ಲ, ಡಾಕ್ಟ್ರು ಹಾಲು ಕೊಡಬೇಡಿ ಅಂತ ಹೇಳಿದ್ರು ಏನು ಹಠ ಮಾಡ್ತಾಳೆ ಅಂದರೆ, ಇನ್ಮೇಲೆ ಅದಕ್ಕೊಂದು ಏನಾದರೂ ಪ್ರಯತ್ನ ಪಟ್ಟು ಅವಾಯ್ಡ್ ಮಾಡಿಸ್ಲೇಬೇಕು. ಟಿ ವಿ ಎಲ್ಲ ಆಫ್ ಮಾಡಿ ನಡೀರಿ ಮಲ್ಕ ನಡೀರಿ ಅಂತೇಳಿ ಕಳಿಸ್ತಾ ಇದ್ದಾರೆ ಜಯಂತ್. ಕೊನೆಗೆ 10 ಗಂಟೆ ಆಯಿತು ಫ್ರೆಂಡ್ಸ್ ನಾನು ಬಂದು ಕೂತ್ಕೊಳ್ಳೋದ್ಲಿಗೆ. ಎಲ್ಲ ಕೆಲಸ ಮುಗಿಸ್ಕೊಂಡು ಅಡುಗೆ ಮನೆಯೆಲ್ಲ ಶುದ್ಧ ಮಾಡ್ಕೊಂಬರೋದ್ರಿಗೆ ಸಾಕಾಗೋಯ್ತು.
ಇನ್ನೇನಂತಂದರೆ ಹೋಗಿ ಫೇಸ್ ವಾಶ್ ಮಾಡಿಕೊಂಡು ನೈಟ್ ಕ್ರೀಮ್ ಅಪ್ಲೈ ಮಾಡಿ ಚೆನ್ನಾಗಿ ತಿಕ್ಕಿದೆ. ಫಸ್ಟೇ ನಿದ್ದೆ ಬಂದಿತ್ತು, ಫೇಸ್ಗೆ ಚೆನ್ನಾಗಿ ಹಾಕಿ ಒಂಥರ ಮಸಾಜ್ ಮಾಡೋದ್ರೊಳಗೆ ನಿದ್ದೆ ಇನ್ನೊಂದು ಸ್ವಲ್ಪ ಬಂತು ನನಗೆ. ಆ್ಯಂಡ್ ಇವತ್ತು ಏನಾಗುತ್ತೆ ಬುಕ್ ಓದ್ತೀನಲ್ಲ ಓದಿಲ್ಲ, ಬಟ್ ಬುಕ್ ಓದ್ತೀನಿ, ಅಟ್ಲೀಸ್ಟ್ 3 ಪೇಜ್ ಆದರೂ ಓದಿ ಮಲ್ಕೊತೀನಿ. ಆ್ಯಂಡ್ ಸ್ಕಿನ್ ನೋಡಿ, ಫೇಸ್ ವಾಶ್ ಮಾಡಿ ಜಸ್ಟ್ ಆ ಕ್ರೀಮ್ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡ್ಕೊಂಡು ಬಂದಿದ್ದೀನಿ ಅಷ್ಟೇ. ಎಷ್ಟು ಚೆನ್ನಾಗಾಗುತ್ತೆ ಅಂತಂದರೆ ನನಗೆ ಇದೊಂದು ಕಲೆ ಇನ್ನೂ ಹೈಲೈಟಿಂಗ್ ಕಾಣಿಸ್ತಿದೆ, ಅದರ್ವೈಸ್ ಎಲ್ಲ ಓಕೆ, ಸ್ಕಿನ್ ಎಲ್ಲ ಸಕ್ಕತ್ತಾಗಿದೆ. ಆ್ಯಂಡ್ ನೈಟ್ ಕ್ರೀಮ್ ಬಗ್ಗೆ ಲಾಸ್ಟ್ ಲಾಗಲ್ಲಿ ಶೇರ್ ಮಾಡಿದ್ದೆ ಆಲ್ರೆಡಿ, ಅವಾಗ ಹೆಸರು ಕೇಳಿದ್ರಿ, ನೀಟಾಗಿ ಗೊತ್ತಾಗಿಲ್ಲ ಅನಿಸುತ್ತೆ ನಿಮಗೆ. F-Tune ಅಂದರೆ FTUNE, ಸೊ F-Tune ಕ್ರೀಮ್ ಸಕ್ಕತ್ತಿದೆ. ಆದಷ್ಟು ಬೇಗ ನಾನು ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡ್ತೀನಿ, ಆ DMs ಬರುತ್ತೆ ನಿಮಗೆ. ಸೊ ಅಲ್ಲಿ ಇನ್ನು ನಿಮಗೆ ಡೈರೆಕ್ಟಾಗಿ ಲಿಂಕ್ ಸಿಕ್ಬಿಡುತ್ತೆ. ಇನ್ನು ನಾನು ವಿತೌಟ್ ಬುಕ್ ಓದಿದಂಗೆ ಅದೇನೋ ಮಾಡ್ಕೊಳ್ಳೋ ಅಭ್ಯಾಸ ಇಲ್ಲ, ಇತ್ತೀಚೆಗೆ ಮಾಡ್ಕೊಂಡ್ರೆ ಅಭ್ಯಾಸ. ಸೊ ಇವಾಗ ಪ್ರೆಸೆಂಟ್ ಮಾಸ್ಟರ್ ಯುವರ್ ಎಮೋಷನ್ಸ್ ಓದ್ತಾ ಇದ್ದೀನಿ. ಅಮೇಝಿಂಗ್ ಬುಕ್ ಆ್ಯಕ್ಚುಲಿ. ಈ ಸೀರೀಸ್ ಏನಿದೆ ಮಾಸ್ಟರ್ ಯುವರ್ ಡೆಸ್ಟಿನಿ, ಮಾಸ್ಟರ್ ಯುವರ್ ಬಿಲೀಫ್ಸ್, ಇದೆಲ್ಲ ಸಕ್ಕತ್ತಿದೆ. ತುಂಬ ಖುಷಿ ಆಗ್ತಿದೆ ಬುಕ್ಸ್ ಓದೋದಕ್ಕೆ. ಆ್ಯಂಡ್ ತುಂಬ ಜನರು ನನಗೆ ಲಾಸ್ಟ್ ಲಾಗಲ್ಲಿ ಇದು ಗೋಲ್ಡ್ ಸರದ ಬಗ್ಗೆ ಕೇಳಿದ್ರಿ, ಹಾಗಾಗಿ ಹೇಳಬೇಕು ಅಂತ ಕೂತ್ಕೊಂಡೆ ನಾನು. ಇನ್ನೇನು ಮಲ್ಕೊಳ್ಳೋಂಥ ಟೈಮ್ ಆಯಿತು ಫ್ರೆಂಡ್ಸ್. ಇದು ನನ್ನ ಕನಸು, ನನ್ನ ಒಂದು ಕಷ್ಟದ ಪ್ರತಿಫಲ ಅಂತಲೇ ಹೇಳ್ಬೋದು. ಆ್ಯಂಡ್ ಬರುತ್ತೆ, ಹಾಕೊತೀನಿ ಅಂತ ಕನಸು ಮನಸ್ಸಲ್ಲಿ ಅಂದ್ಕೊಂಡಿರಲಿಲ್ಲ. ಆ್ಯಂಡ್ ಮ್ಯಾನಿಫೆಸ್ಟೇಷನ್ ವರ್ಕ್, ಅದರಲ್ಲೂ ಈ ವರ್ಷದ ಮ್ಯಾನಿಫೆಸ್ಟೇಷನ್ ಲೀಸ್ಟಲ್ಲಿ ಇದು ಒಂದಿತ್ತು. ಆ್ಯಂಡ್ ಫೈನಲಿ ಅದಾಯಿತು. ಸೊ ಇತ್ತೀಚೆಗೆ ಏನಂತಂದರೆ ಇದನ್ನೆಲ್ಲ ಸ್ವಲ್ಪ ಅಕ್ಯುರೇಟಾಗಿ ಚೆನ್ನಾಗಿ ಮಾಡ್ತಿದ್ದೀನಿ. ಮೇ ಬಿ ಗಾಡ್ ಒಂದು ಬ್ಲೆಸ್ಸಿಂಗ್ಸ್ ಅಂತ ಅನಿಸುತ್ತೆ. ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನಗೆ ವಿಶ್ ಮಾಡಿದ್ರಿ, ಕಂಗ್ರ್ಯಾಚುಲೇಷನ್ಸ್ ಹೇಳಿದ್ರಿ, ಥ್ಯಾಂಕ್ ಯು. ಇದು ಬಂದು ಎಷ್ಟು ಗ್ರಾಮ್ ಇದೆ ಅಂತಂದರೆ, ಆ್ಯಕ್ಚುಲಿ ನನಗೆ ನನ್ನ ಗ್ರಾಮ್ ನಾನು ಬಂಗಾರ ತಗೊಳ್ಳೋವರೆಗೂ ಏನು ಗ್ರಾಮ್ ಎಂತ ಇದೇನು ಗೊತ್ತಿರಲಿಲ್ಲ ಐಡಿಯಾ. ಇವಾಗ ಚೆನ್ನಾಗಿ ಕಲಿತಿದ್ದೀನಿ. ಯಾಕೆ ತೊಗೋಬೇಕು, ಯಾಕೆ ಗೊತ್ತಾಗಬೇಕು, ನಾನೇನು ತೊಗೊಂಡಿಲ್ಲ ಅಂದರೆ ಯಾಕೆ ತಿಳ್ಕೊಬೇಕು ಅದ್ರ ಬಗ್ಗೆ ಅನ್ನೋ ಥರ ಮೈಂಡ್ ಸೆಟ್ ಇದ್ದಿದ್ದು. ಆ್ಯಂಡ್ ಇದು ಬಂದು 1 ತೊಲ ಇದೆ. 1 ತೊಲದ ಮೇಲೆ ಮತ್ತೆ 300 ಮಿಲಿ ಗ್ರಾಮ್ ಎಕ್ಸ್ಟ್ರಾ ಇದೆ. ಸೊ 1/4 ತೊಲ ಆ ಥರದೊಂದು ಲೆಕ್ಕಾಚಾರ. ನಾನು ಹೇಳಿದ್ದು 1.5 ತೊಲಕ್ಕೆ, ಬಟ್ ಅವರು ಮಾಡಿರೋದು 1/4 ತೊಲ, ಅದೇ 200 ಮಿಲಿ ವೇರಿಯೇಷನ್ ಆಗುತ್ತೆ ಅಂತಾರಲ್ಲ, ಸೊ ಹಾಗೆ 10 ಗ್ರಾಮ್ 300 ಮಿಲಿ ಇದೆ ಪ್ರೆಸೆಂಟ್ ಇದು. ಸೊ ಎಷ್ಟಾಯಿತು ಅಂತಂದರೆ ಇದು ಹಿಂದ್ಗಡೆ ಒಂದು ಕಥೆನೇ ಇದೆ. ಏನು ಕತೆ ಗೊತ್ತಾ? ಸೊ ನಾನಿದನ್ನು ಹಾಕಿದ್ದು 6 or 7 months ಬ್ಯಾಕ್ ಇರ್ಬೋದು. ಆ್ಯಂಡ್ ಅವತ್ತಿನ ಪ್ರೈಸ್ಗೆ ನಾನು ಟೈಮ್ ತೊಗೊಂಡು ನಾನು ಬೇಗ ಬೇಗ ಸಾಲ್ವ್ ಮಾಡ್ಕೊತೀನಿ. ಸೊ ನನಗಿದೇ ಪ್ರೈಸಿಗೆ ಕೊಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿದ್ದೆ. ಬಟ್ ನನಗೆ ಅಂದ್ಕೊಂಡು ಟೈಮ್ಗೆ ದುಡ್ಡು ಜೋಡಿಸೋದಕ್ಕಾಗಲಿಲ್ಲ, ಬರೀ ಅಡ್ಡೆತಡೆಗಳು ಬರ್ತಾನೆ ಇತ್ತು. ಹಾಗಾಗಿ ಅವರು ಒಂದು ಸ್ವಲ್ಪ ಸಿಟ್ಟು ಮಾಡಿ ಬೇಗ ತೊಗೊಂಡೋಗಿ ಮೇಡಮ್, ಬೇಗ ತೊಗೊಂಡೋಗಿ, ಬಂಗಾರದ ರೇಟ್ ನೋಡಿ ಎಷ್ಟಾಗ್ತಿದೆ, ನಾನು ನಿಮ್ಗೆ ಕೊಡಲ್ಲ, ಹಂಗೆ ಹಿಂಗೆ ಅನ್ನೋರು. ಹೆಂಗೆಂಗೋ ಕಷ್ಟಪಟ್ಟು ದುಡ್ಡು ಜೋಡಿಸ್ಕೊಂಡು ಕೊನೆಗೆ ಹೋಗಿ ಬೈಸ್ಕೊಳ್ಳೋದಕ್ಕಿಂತ ಬಂಗಾರ ಬರುತ್ತೆ ಅಂತ ಹೇಳಿ ತಂದುಬಿಟ್ಟೆ ಕೊನೆಗೆ. ಇದು ನನಗೆ ಎಕ್ಸಾಕ್ಟ್ ಎಲ್ಲ ಕಂಪ್ಲೀಟಾಗಿ ಅಮೌಂಟ್ ಬಂದು 1,20,000 ಆಗಿದ್ದು. ಆ್ಯಂಡ್ ಇವತ್ತಿನ ರೇಟಿಗೆ ನಾನು ಏನಾದರೂ ನಿನ್ನೆ ಪರ್ಚೇಸ್ ಮಾಡಿದಿದ್ರೆ 1,80,000 ಕೊಡಬೇಕಿತ್ತು ಇದೇ ಸರಕ್ಕೆ. ಸೊ ಹಾಗೆ ಈ ಥರ ಆಗಿರೋದು. ಬಟ್ ಇದು ತುಂಬ ಒಂದು ಕನಸಿದೆ ಇದು ಹಿಂದ್ಗಡೆ, ಅಷ್ಟೇ ಶ್ರಮ ಕೂಡ ಇದೆ. ನಾನು ಅಂದ್ಕೊಂಡಿದ್ದೆ, ಡೆಫಿನೆಟ್ಲಿ ಅಂದ್ಕೊಂಡಿದ್ದೆ, ನಾನು ತಗೊಂಡ್ರು ನನ್ನ ಕೈಯಾರ ನಾನು ತಗೊಳ್ಳೋ ಅಂಥ ಸರನೇ ನಾನು ಹಾಕೋದು, ಅದರ್ವೈಸ್ ನಾನು ಯಾವತ್ತೂ ಯಾರ್ದು ಹಾಕಲ್ಲ, ಮುಟ್ಟೋದು ಇಲ್ಲ ಅಂತ ಅಂದ್ಕೊಂಡಿದ್ದೆ. ಅದೇ ಥರ ಇರೋದಕ್ಕೆ ಇನ್ನಷ್ಟು ಖುಷಿ ನನಗೆ. ಸಖತ್ ಫೀಲಿಂಗ್ ಹ್ಯಾಪಿ ಅನ್ನಿಸ್ತಿದೆ. ಆ್ಯಂಡ್ ಫೈನಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ, ಗೋಲ್ಡ್ ಈಸ್ ಗೋಲ್ಡ್ ಅಂತಾರಲ್ಲ ಹಾಗೆ. ಯಾವತ್ತೂ ಇಮ್ಯಾಜಿನೇಷನ್ ಮಾಡ್ಕೊಂಡಿಲ್ಲ, ಬಟ್ ಮ್ಯಾನಿಫೆಸ್ಟ್ ಮಾತ್ರ ಮಸ್ತ್ ಮಾಡ್ತಿದ್ದೆ ಇದು ಬರಬೇಕಂತೇಳಿ. ಇನ್ನೊಂದೇನು ಗೊತ್ತಾ ಆಶ್ಚರ್ಯ ಆಗಿರೋಂಥ ವಿಚಾರ, ನಾನು ಹೆಂಗಿರಬೇಕು ಅಂತ ಇಮ್ಯಾಜಿನೇಷನ್ ಮಾಡ್ಕೊಂಡಿದ್ದೆ, ಯಾವ ಥರ ಡಿಸೈನ್ ಇರಬೇಕು, ಹಿಂಗೆ ಇರಬೇಕು ಅಂತಲೂ ಅಂದ್ಕೊಂಡಿದ್ದೆ. ಅದೇ ಬಂತು. ನಾನು ಆ್ಯಕ್ಚುಲಿ ಹಾಕಿದ್ದು ಡಿಸೈನೇ ಬೇರೆ, ಹಾಕಿದ್ದು ಲೆಂತೇ ಬೇರೆ, ಬಟ್ ಫೈನಲಿ ಅದು ಹಿಂಗೆ ಬಂದು ಒಂದು ಮ್ಯಾನಿಫೆಸ್ಟೇಷನ್ ಏನಿತ್ತು ನನ್ನ ಕಣ್ಣಲ್ಲಿ ಏನು ಡ್ರೀಮ್ ಪಿಕ್ಚರ್ ಬರ್ತಿತ್ತು ಅದೇ ಬಂತು. ನನಗೆ ಇನ್ನಷ್ಟು ಸ್ಟ್ರಾಂಗ್ ಆಯಿತು. ಓಕೆ, ಇದು ಹಿಂಗೆ ವರ್ಕ್ ಆಗುತ್ತೆ, ಮ್ಯಾನಿಫೆಸ್ಟೇಷನ್ ಮೈಂಡ್ ಇದೆಲ್ಲ ಹಿಂಗೆ ವರ್ಕ್ ಆಗುತ್ತೆ ಅಂಥೇಳಿ ಇನ್ನಷ್ಟು ಸ್ಟ್ರಾಂಗ್ ಆಯಿತು. ಆ್ಯಂಡ್ ಫೈನಲಿ ಬಂತು. ನಿಮ್ಮೆಲ್ಲರ ಆಸೆ ಪ್ರಕಾರ ನಾನು ಹಾಕ್ಕೊಂಡಿದ್ದೀನಿ ಆಲ್ರೆಡಿ. ನಮ್ಮಮ್ಮ ಹೇಳಿದ್ರು ತೆಗೆದಿಕ್ಕು ಅಂತೇಳಿ, ಸಾಧ್ಯನೇ ಇಲ್ಲ, ನಾನು ತೆಗೆದಕ್ಕೆ ಮಾತೇ ಇಲ್ಲ. ಸೊ ತಂದಿರೋದು ಯಾಕೆ ಕಷ್ಟಪಟ್ಟು ಗಲ್ರಾಜ್ ಬೀರಲ್ದಾಗ ನೆವರ್, ನಾನು ಹಿಂಗೆ ಹಾಕೊತೀನಮ್ಮ ಯಾವಾಗಲೂ ಅಂತ ಹೇಳಿದ್ದೀನಿ. ಆ್ಯಂಡ್ ಎಸ್, ಅದೇನೋ ಒಂಥರ ಎಮೋಷನ್ಸ್ ಎಲ್ಲ ವೇಟ್ ಮಾಡಿ ಇಷ್ಟು ವರ್ಷಗಳು ಒಂದು ಚೂರು ಬಂಗಾರ ನೋಡದೆ ಇರೋಳು, ಇವಾಗ ಅದನ್ನು ಕನಸು ಕಟ್ಟಿ ಅದಕ್ಕೋಸ್ಕರ ಪ್ರತಿಫಲ ಪರಿಶ್ರಮ ಹಾಕಿ ಅಷ್ಟರ ಮಟ್ಟಿಗೆ ಅದರದೊಂದು ಚಿಕ್ಕ ಪ್ರತಿಫಲ ಅಂತಂದಾಗ ತುಂಬ ಎಮೋಷ್ನಲಿ ಕನೆಕ್ಟೆಡ್ ಆಗಿರ್ತೀವಿ. ಸೊ ಇದು ನಂದು ತಾಳಿ ಕಥೆ. ಆ್ಯಂಡ್ ಫೈನಲಿ ನಾನು ಹಾಕೊಂಡಿದ್ದೀನಿ, ಖುಷಿಯಾಗಿದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ಏನಂತಂದರೆ ಈ ಲಾಗನ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಾಳೆ ಬೆಳಗ್ಗೆ ಇದ್ದರೆ
ಸ್ಪೆಷಲ್ ಡೇ ಅಂತ ಹೇಳಿದ್ನಲ್ಲ, ಸೊ ಆ ಸ್ಪೆಷಲ್ ಡೇ ಏನು ಅಂತ ಗೊತ್ತಾಗಬೇಕು ಅಂದರೆ ನಾಳೆ ಲಾಗ್ ನೋಡಿ. ಆ್ಯಂಡ್ ಈ ಲಾಗ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಮತ್ತು ನಮ್ಮ ಚಾನಲ್ನ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ, ಲಾಗ್ಸ್ ನೋಡ್ತಾ ಇದ್ರಿ, ಸೊ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಡೈಲಿ ಲಾಗ್ಸ್ ಅಪ್ಲೋಡ್ ಆಗ್ತಾ ಇರುತ್ತೆ ನನ್ನ ಲೈಫ್ ಜರ್ನಿ ನಿಮ್ಮ ಜೊತೆ. ಆ್ಯಂಡ್ ಎನಿವೆ ಮತ್ತೆ ಸಿಗೋಣ, ಅಲ್ಲಿವರೆಗೂ ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು, ಬಾಯ್, ಹ್ಯಾವ್ ಎ ನೈಸ್ ಡೇ.